ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹಾಗೂ ಗ್ರಹಗಳ ಸ್ಥಿತಿ ಗತಿ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನತಕ್ಕಂಥದ್ದನ್ನು ನೋಡೋಣ. 3ನೇ ತಾರೀಕು ಮೇ 2026 ಭಾನುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಅನುರಾಧ ನಕ್ಷತ್ರ, ವಾರಿಯಾನ್ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಸ್ಥಿತಿ. ಗ್ರಹಗಳನ್ನು ನೋಡೋಣ. ಬುಧ ಹಾಗೂ ಸೂರ್ಯ ಪುಟ್ಟದಾಗಿ ಮೇಷದಲ್ಲಿರ್ತಕ್ಕಂಥದ್ದು. ಬುಧಾದಿತ್ಯ ಯೋಗ, ನಿಪುಣ ಯೋಗ ಅಂತೆಲ್ಲ ಹೇಳ್ತೇವೆ. ಶುಕ್ರ ವಿಶೇಷವಾಗಿ ಸ್ವಂತ ಮನೆ ತನ್ನ ವೃಷಭದಲ್ಲಿಯೇ ಇರತಕ್ಕಂಥದ್ದು. ಗುರು ಮಿಥುನ, ಕೇತು ಸಿಂಹದಲ್ಲಿರ್ತಕ್ಕಂಥದ್ದು, ಚಂದ್ರ ನೀಚಸ್ಥನಾಗಿ ವೃಶ್ಚಿಕದಲ್ಲಿರ್ತಕ್ಕಂಥದ್ದು, ರಾಹು ಕುಂಭದಲ್ಲಿ, ಕುಜ ಶನಿ ಮೀನದಲ್ಲಿ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ರಾಹು ಚಂದ್ರನ ಮೇಲೆ ಪ್ರಭಾವ, ನೀರಿನಲ್ಲಿ. ಚಂದ್ರನಿಗೆ ಶುಕ್ರ ಕೇಂದ್ರ. ಅಲ್ಲಲ್ಲಿ ಆತ್ಮಹತ್ಯೆ ಪ್ರಚೋದನೆ. ಒಂದು ರೀತಿ ಮನೆ ಬೇಡ, ಕುಟುಂಬ ಬೇಡ. ಮೊನ್ನೆ ಹುಸೇನ್ ಸಾಗರಲ್ಲಿ ಒಬ್ಬ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ. ನಾರ್ಮಲ್ ಆತ್ಮಹತ್ಯೆ, ಏನೋ ಫ್ರಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ವಾಟ್ಸಪ್ಗೆ ಎದಕಿದ್ರೆ ಅಲ್ಲಿ ಇನ್ನೊಂದು ಕತೆ. ಸಂಸಾರ ಕುಟುಂಬ ಅನ್ನೋದು ಒಂದು ನೋವಿಗೆ ಎಲ್ಲ ಹಾಕಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾನೆ, ಕರೆದು ಚಿಂತನೆ ಮಾಡಿದ್ದಾರೆ. ನಾ ಹೇಳಿದ್ದೆ, ದುರ್ಗೀಯರಾಗಿಬಿಡುತ್ತಾರೆ ಕೆಲವು ಸ್ತ್ರೀಯರು. ವಿಪರೀತ ದುರ್ಗಾ ಪ್ರಭಾವ, ವಿಪರೀತ ಎಲ್ರಿಗೂ ಆಗುತ್ತದೆ. ಬರೀ ಸ್ತ್ರೀಯರಿಗಷ್ಟೇ ಅಲ್ಲ, ಪುರುಷರಿಗೆ ಸಮೇತ. ಆದರೆ ಆ ಪುರುಷಕಾರಕ ಕುಜ ನೋಡಿ ಬುಧನ ಸಾರದಲ್ಲಿ ಮಲಗ್ಬಿಟ್ಟಿದ್ದಾನೆ. ರಾಹುವಿನ ಮುಂದುಗಡೆ ಆತ್ಮಹತ್ಯೆ ಪ್ರಚೋದನೆಗಳು, ನೀರಿನಲ್ಲಿ ಮುಳುಗಿ. ಶನಿವಾರ ಕೂಡ ನಿನ್ನೆ 2 ಆತ್ಮಹತ್ಯೆ, 2 ಮಕ್ಕಳನ್ನು ಕೊಂದು ತೀರ್ಕೊಬಿಟ್ಟಿದ್ದಾನೆ ಒಬ್ಬ ಆತ. ಕಾರಣ ಕೇಳಿದ್ರೆ ಪತ್ನಿ ಓಡೋಗಿದ್ದಾಳೆ, ಮನೇಲಿರೋ ಬಂಗಾರ ಒಡವೆ ಇನ್ನೊಂದು ಅಂತ. ಈ ಮಟ್ಟಕ್ಕೆ ಸೆನ್ಸಿಟಿವ್ ಗ್ರಹಗಳ ಪ್ರಬೋಧ ಮಾಡಿಸ್ತಕ್ಕಂಥದ್ದಾಗುತ್ತದೆ. ಹೇಳ್ತಲೇ ಇದ್ದೆ, ಜಾಗ್ರತೆ. ನೀರ್ ಹತ್ರ ಜಾಗ್ರತೆ, ಕರೆಂಟ್ ಹತ್ರ ಜಾಗ್ರತೆ, ಬೆಂಕಿ ಹತ್ರ ಜಾಗ್ರತೆ, ಎತ್ತರದ ಪ್ರದೇಶಗಳಲ್ಲಿ ಜಾಗ್ರತೆ, ಈ ಥರ ಅವಮಾನಕರ ಪ್ರಸಂಗಗಳಲ್ಲಿ ಜಾಗ್ರತೆ. ಬುದ್ಧಿ ಪ್ರಚೋದಯಾತ್ ನೋಡಿ. ಆ ಬುಧ ಬುದ್ಧಿಕಾರಕ. ಸೂರ್ಯನಿಗೆ ಆ ಒಂದು 5 ಡಿಗ್ರಿ 8 ಡಿಗ್ರಿ ವೈಬ್ರೇಷನ್ ಅಲ್ಲಿ ಇದ್ದಾಗ ಬುದ್ಧಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಯಾವಾಗಲೂ ಸೂರ್ಯನ ಹಿಂದೆ ಮುಂದಲ್ಲೇ ಇರ್ತಾರೆ ನೋಡಿ. ಶುಕ್ರ ಬುಧ ಅಲ್ಲೇ ಇರ್ತಾರೆ. ಅದರ ಜೊತೆಲಿ ನೋಡಿ ಆ ಕುಜ ಹಿಂದುಗಡೆ, ಕುಜನ ಹಿಂದುಗಡೆ ರಾಹು ಹಿಂದುಗಡೆ ಚಂದ್ರ ನೀಚ. ಏನೇನು ವಿಚಿತ್ರವಾಗಿ ಆಡ್ತಿರ್ತಕ್ಕಂಥ ಪ್ರಬೋಧಗಳು. ಅದಷ್ಟೇ ಅಲ್ಲ, ನಾನು ಹೇಳಿದ ಬಡವನ ಬದುಕು ಹಾಳಾಗುತ್ತೆ, ಬದುಕಲಾರ. ತಿನ್ನೋ ಅನ್ನಕ್ಕೂ ಕೂಡ ಬೆಂಕಿ ಆಗುತ್ತದೆ ನೋಡಿ. ಗ್ಯಾಸ್ ಸಿಲಿಂಡರ್ದೇನೋ ಕಮರ್ಷಿಯಲ್ ಸಿಲಿಂಡರ್ ಹೆಚ್ಚು ಕಡಿಮೆ ಒಂದು 900ರಿಂದ 1000 ರೂಪಾಯಿಗೆ ಹಚ್ಚಿದ್ದಾರೆ ಅಂತ. ಪರ್ಟಿಕ್ಯುಲರ್ ಆಗಿ ಜನಸಾಮಾನ್ಯರ ಸಿಲಿಂಡರ್ ಕೂಡ ಹೆಚ್ಚಿಸ್ತಿದ್ದಾರೆ ಅನ್ನತಕ್ಕಂಥ ಮಾತು ಎಲ್ಲ ಹೇಳ್ತಲೇ ಇದ್ದೆ. ಎಚ್ಚರಿಕೆಪ್ಪ, ಖರ್ಚುಗಳು ಮಾಡ್ಕೋಬೇಡಿ, ಇನ್ನೊಂದು ಮಾಡ್ಕೋಬೇಡಿ. ಮೊನ್ನೆ ಒಬ್ಬರ ಆತ್ಮೀಯರು ಗುರು ಪೌರ್ಣಮಿ, ಅದೆಷ್ಟಾನಂದವೋ. ಅವ್ರ ಕುಟುಂಬ, ಯಶೋದಮ್ಮನ ಕುಟುಂಬ ತಂಪಾಗಿರ್ಲಿ, ಯಾಕೋ ನಾನು ಮೆತ್ತಗಾಗ್ಬಿಟ್ಟಿದ್ದೀಯ ಅಂದ್ರೆ ಏನೂ ಇಲ್ಲ ಅಂತ ಬಂದ್ಬಿಟ್ಟಿದ್ದಾರೆ. ಹಣ್ಣು ನೋಡಿ, ಅವ್ರು ಕೊಟ್ಟಿದ್ದೆ ತಾಯಿ ಜೀವ ಅಣ್ಣಯ್ಯ ಅಂತ. ಅದು ತುಂಬ ಹೋಟೆಲ್ ಹುಟ್ಟಿದ್ರು ಕೂಡ, ಒಂದು ಹೋಟೆಲ್ ಹುಟ್ಟಿದ್ರು ಕೂಡ ಅಷ್ಟು ಪ್ರೀತಿ ಇಲ್ವೇನೋ ಆ ತಾಯಿ ಜೀವಕ್ಕೆ. ಯಾವ ಜನ್ಮಗಳ ಋಣಾನು ಬಂದವೋ ಮಕ್ಕಳೇ. ಒಂದೊಂದು ಸಮಯ ಅನ್ಸುತ್ತೆ, ಜೀವನ ತುಂಬ ನೊಂದು ಬಿಟ್ಟಾಗ ಇಂಥವನ್ನ ದೇವ್ರು ಕಳಿಸ್ತಾನೆ ಅಣ್ಣಯ್ಯ ಅಂತ. ಪ್ರತಿನಿತ್ಯ ನಾವು ನೋಡ್ತಿದ್ರೆ ಆ ಪೇಪರು, ನ್ಯೂಸು, ಯಾರನ್ನು ನಂಬೋದು ಅನ್ನೋದಾಗ್ಬಿಟ್ಟಿದೆ. ಗಂಡನನ್ನು ಬಿಟ್ಟು ಹೋದ ಹೆಂಡತಿ, ಮಕ್ಕಳನ್ನು ಬಿಟ್ಟು ಹೋದ ಹೆಂಡತಿ, ತಡೀಲಾರ್ದೆ ಹೆಂಡತಿ ಮಾಡಿರೋ ಇದಕ್ಕೆ 2 ಮಕ್ಕಳಿಗೆ ಸಾಯಿಸ್ಬಿಟ್ಟು ತಾನೂ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ.
ಯಾರನ್ನ ನಂಬೋದು ಬಿಡೋದು ನಂಬೋದು ಯಾರನ್ನ, ನಂಬದಿರೋದು ಯಾರನ್ನ ಅಂತ ನೀವು ದಿನ ನ್ಯೂಸ್ ನೋಡ್ಬಿಟ್ರೆ ಸಾಕು. ನ್ಯೂಸ್ ಪೇಪರ್ ಬರೀ ಭಯಾನಕ ಕಥೆಗಳು. ಅಂಥದ್ರಲ್ಲಿ ನೋಡಿ ಇಂಥದ್ದೊಂದು ದೇವಿ ಕಥೆಗಳು ಇದ್ದಾವೆ. ಅಣ್ಣಯ್ಯ ಅಂತ ಏನೋ ಏನೋ ಗಾಬರಿ ಏನೋ ಇರೋ ಪ್ರಶ್ನೆ ಲಗ್ನ ನೋಡ್ತಾನೆ, ಯಜಮಾನ್ರು ಬಂದ್ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ಕತೆ ಬಿಡಿ, ಅದೊಂದು ದಂತಕತೆ ಅದು. ಹಾಕಿದ ತಕ್ಷಣವೇ ಲಗ್ನಕ್ಕೆ 8ನೇ ಮನೇಲಿ ಗುರು, ರಾಹು ಸುಖಭಾವದಲ್ಲಿ. ಮನೇಲಿ ಒಂದು ಬಂಗಾರ ಹೋಗಿರ್ಬೇಕು ಮಗ. ಇಲ್ಲ ಅಂದ್ರು. ನೋಡು ಅಂದ್ರೆ ಯಜಮಾನ್ ಹೇಳಿದ್ರು ಒಂದು ಉಂಗುರ ಹೋಗಿದೆ ಅಂತ. ಜಾಗ್ರತೆ ಕಣೋ, ಮನೇಲಿರೋರೇ ಮಕ್ಕಳ ವಿಚಾರದಲ್ಲಿ ನೋವು ತಿಂತೀರ ಕಣೋ, ಜಾಗ್ರತೆ ಕಣೋ ಅಂದ್ರೆ ಅದು ಆಗಿಬಿಟ್ಟಿದೆ. ಒಂದು 60-70 ಲಕ್ಷದ್ದು ನೊಂದ್ಕೂ ಬಿಟ್ಟಿದೆ ತಾಯಿ. ಯಾವುದೋ ಟ್ರೇಡಿಂಗ್ ಹುಚ್ಚಿ ಹಾಕಿಸಿ ನಿಮ್ ಲಾಭ ಈ ಅಕೌಂಟಲ್ಲಿ ಇದೆ, ಇನ್ನೂ ಹಾಕಿ ಟ್ಯಾಕ್ಸ್ ಕಟ್ಟಬೇಕು, ಅದು ಕಟ್ಟಬೇಕು. ಆತ ಮನೇಲಿ ಹೇಳಲಾರದೆ ತುಂಬಾ ದೊಡ್ಡ ಕುಟುಂಬ, ತುಂಬಾ ಹೆಸರು ಪಡೆದಿರೋ ಕುಟುಂಬ. ತಂದೆ ತಾಯಿಗೆ ಹೇಳದೆ ಅಲ್ಲಿ ಸಾಲ ತೆಗಿ, ಇಲ್ಲಿ ಸಾಲ ತೆಗಿ, ಅದೆಲ್ಲೋ ಒಂದು 60-70 ಲಕ್ಷಕ್ಕೆ ಬಂದು ನಿಂತು ಬಿಟ್ಟಿದೆ. ಬೆದರಿಕೆಯ ಕರೆಗಳು, ಗುರುಗಳು ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ಗುರು ನೋಡಿ ಅಷ್ಟಮ, ಮಕ್ಕಳ ವಿಚಾರದಲ್ಲೇ ವೃಶ್ಚಿಕ ಲಗ್ನ, ಮನೆಯವರೇ ಹಿಂಗಾಗ್ಬಿಟ್ರೆ ಏನಪ್ಪಾ ಹೇಳೋದು? ಯೋಚನೆ ಮಾಡಿ ನೋಡಿ. ಯಾರೋ ಬೇಕಿಲ್ಲ, ಯಾರೋ ಹೊರಗಡೆಯವ್ರು ನಮ್ಮ ಬಗ್ಗೆ ಗೊತ್ತಿಲ್ಲ, ಹೋಗ್ಲಿ ಬಿಡು ಅಂತ ಹೇಳ್ಬಿಡ್ಬೋದು, ದುಡ್ಕೊಳ್ಳೋಣ ಬಿಡು ಅಂತ. ಉಸಿರಿದ್ರೆ ಉಪ್ಪು. ನಮ್ಮ ಗುರುಗಳ ಕುಟುಂಬದಲ್ಲೂ ಇದೇ ತರ. ಅಲ್ಲೊಂದು ಏನೋ ನಡೆದಿದೆ, ಆ ಗುರುಗಳು ಹೇಳಿರೋದು ಇಷ್ಟೇ, ಹೋದ್ರೆ ಹೋಗ್ಲಿ ಬಿಟ್ಬಿಡಿ, ದುಡ್ಕೊಳ್ಳೋಣ, ಆದ್ರೆ ಇನ್ನು ನಂಬೋ ಮಾತಿಲ್ಲ, ಇನ್ನು ಯಾವುದು ಬೇಕಿಲ್ಲ ಅಂದ್ಬಿಟ್ಟು. ಎಷ್ಟು ಒಂದು ಉಗ್ರ ವೀರ ನರಸಿಂಹ ಅವರು ಹೇಳ್ಬಿಟ್ಟು ಮನೆ ಮಗಳು, ಮನೆ ಪತ್ನಿ, ಮನೆ ಕುಟುಂಬ ನಿಲ್ಲಿಸ್ಲ. ಯಾರ ಮುಂದ್ಗಡೆ ನಿಲ್ಲಿಸ್ಬಿಟ್ಟು ಇದು ಸರಿ ತಪ್ಪು ಅಂತ ಹೇಳಕ್ಕಾಗುತ್ತೆ? ಪೊಲೀಸ್ ನಮ್ಮ ಮನೆಗೆ ಬರೋದು, ನಮ್ಮ ಮನೆಗೆ ಬರೋದು. ನೋಡಿ ಆ ಕುಜ ಶನಿ, ಚಂದ್ರ ನೀಚ ವೃಶ್ಚಿಕ ರಾಶಿಯವರಿಗೆ ಶಿವ ಅನ್ನಿಸ್ಬಿಟ್ಟಿರ್ತಾನೆ. ವೃಶ್ಚಿಕ ಲಗ್ನದವರೆಗೂ ಹಾಗೆ ವೈರಾಗ್ಯ ಲಗ್ನ. ಮಾಡದೆಯೇ, ಮಾಡಿದ್ರು, ಇದ್ರು, ಇಲ್ಲದಿದ್ರು, ಯಾರು ತನ್ನ ಬಾವಿ ತಾನೇ ತೋಡ್ಕೊಂಡಾಗೆ, ತಾನಿಟ್ಟ ಅನ್ನಕ್ಕೆ, ತಾನಿಟ್ಟ ನೆರಳಿಗೆ ಇದೇನೋ, ಇದೆಂಥದ್ದೋ, ಇದೇಗೋ ಅನ್ನೋ ಒಂದು ಛಾಯೆ. ಯೋಚನೆ ಮಾಡಿ ನೋಡಿ. ಪ್ರತಿಯೊಂದು ಕಡೆಯೂ ಕದಲಿಕೆ. ದಯಮಾಡಿ ಹುಷಾರಾಗಿರಿ, ನನ್ನ ಮಾತು ಕೇಳಿ. ರಿಸ್ಕ್ ತಗೊಂಡು ಏನೂ ಮಾಡಕ್ ಹೋಗ್ಬೇಡಿ. ಮನೇಲಿ ಒಡವೆಯೇ ಇಡಬೇಡಿ. ಮಗಳ ಮನೆಗೆ ತಾಯಿ ಬಂದು ಕದ್ದಿದ್ದಾಳೆ ಅಂದ್ರೆ ಇನ್ನು ಏನ್ ಹೇಳ್ತೀರಿ ಮಕ್ಳೇ? ನೋಡಿ ಬ್ರೇಕಿಂಗ್ ನ್ಯೂಸ್. ಇನ್ನು ಅತ್ತೆ ಅನ್ನೋದು ಮನೆಗೆ ಇನ್ನೆಲ್ಲಿ ಕರೆಯೋದು? ನಮ್ಮ ಗುರುಗಳ ಮನೇಲೂ ಹಾಗೆ ಆಗಿರೋದು. ಹೇಳ್ಬಿಟ್ಟಿದ್ದಾರೆ, ನೀ ಯಾರು ನಿನ್ ಮನೆಯವರು ಬರಬಾರ್ದು, ನನ್ನ ಮನೆಯವರು ಬರಬಾರ್ದು, ಕಳ್ತನಕ್ಕೆ ಆಸ್ಪದವೆಲ್ಲ. ಹೋದ್ರಿ ನಿನ್ನ ಮೇಲೆ ಹೋಗು, ದುಡ್ದು ತಂದು ನಿಲ್ಸಿ ಒಂದು ಕೋಟೆ ತರ ಕಟ್ಸಿಟ್ಟಿದ್ರೆ ಈ ಮನೆಯಲ್ಲಿ. ಇನ್ನೊಂದು ಗುರುಗಳ ಮನೆಯಲ್ಲಿ ನೀವು ನಂಬಲ್ಲ, ಒಂದು ಹೆಚ್ಚು ಕಡಿಮೆ ಒಂದು 7-8 kg ಬೆಳ್ಳಿ, ಕಡಿಮೆ ಅಂದ್ರು ಧೂಮ್ ಡಮಲ್ ಮಗಳೇ. ಏನೇನ್ ಕಥೆಗಳು ಗೊತ್ತಿಲ್ಲ. ಗುರು ಬುಧನ್ ಮನೆಯಲ್ಲಿ ಇರೋದು. ಅಯ್ಯೋ, ಈ ಮಕ್ಕಳು ಮಾಡ್ತಿರೋ ಯಾರ್ಬಟ, ರಭಸ, ಸೂಕ್ಷ್ಮ, ಸೆನ್ಸಿಟಿವ್. ಅವ್ರು ಹಿಡ್ತಕ್ಕೆ ಬರ್ತಿಲ್ಲ, ಗೊತ್ತಾಗ್ತಿಲ್ಲ ಅವ್ರಿಗೆ ತಾವು ಮಾಡ್ತಿರೋದು ಇದು ಸರಿಯಾ, ಇದು ತಪ್ಪಾ, ಇದು ಹೋಗ್ತಿರೋದು ಸರಿಯಾ, ಇದರಿಂದ ಆಗೋ ಪರಿಣಾಮಗಳೇನು. ನೀನು ಮದುವೆ ಮಾಡಬೇಕು, ಮದುವೆಗೆ ಇನ್ನೊಂದು 6 ತಿಂಗಳು 7 ತಿಂಗಳು ವ್ಯವಸ್ಥೆಗೆ ಹಿರಿಯರು ಇದು ಮಾಡ್ಕೊಂಡು ಏನೋ ನೋಡಿದ್ರೆ ಮನೇಲಿ ಒಡವೆಗಳಿಲ್ಲ, ತೆಗೆದಿರೋದು ಮನೆ ಮಗಳೇ. ನೀ ಯಾವ ಮದುವೆ ಅಂತ ಮಾಡಿ ಕಳಿಸುವುದು ಹೇಳಿ? ಇನ್ನೊಂದು ಜಾತಕ. ಆ ಮನೇಲೂ ಕಳ್ತನ ಮಾಡ್ಲಿಲ್ಲ ಅಂದ್ರೆ ಏನ್ ಗುರುಗಳೇ ಅಂತ. ಇನ್ನೊಂದು ಕುಟುಂಬ ವಿಚಿತ್ರವಾದ ಕೇಸುಗಳನ್ನ ನೋಡ್ತಿದ್ದಾನೆ. ಹೇಳ್ತಲೇ ಇದ್ದೇನೆ, ಅದೇ ನಡೀತಿದೆ. 98 ಅಲ್ಲಿ ಊಟದವ್ರ ಮದುವೆ ಹುಷಾರು ಅಂತ ದೂರದ ಮಂಗಳೂರಿಂದ ಹೇಳಿದೆ, ನನ್ನ ಮಗುಗೊಂದು ತೊಂದರೆ ಇದೆ, ದುಡುಕ್ಬೇಡಿ. ಈ ಪುಕ್ಲ ಇವನು, ಕನ್ಫ್ಯೂಸ್ಡ್ ಇವನು, ದುಡುಕ್ಬೇಡಿ. ಹುಡುಗನ ತಾಯಿ ಹುಡುಗಿಗೆ ಫೋನ್ ಮಾಡಿ ಹೇಳೋದಂತೆ, ನನ್ನ ಮಗ ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಅದು ನೋಡು ಇದು ನೋಡು ಅಂತ. ತಗೋ ನೀನ್ ಹೇಳು ಅವನಿಗೆ ಬುದ್ಧಿ ಅಂತ. ಅವನೆಲ್ಲ ಪಾರ್ಟಿಗೆ ಹೋಗಿದ್ದಾನೆ. ವಯಸ್ಸಿನ ಮಕ್ಕಳು ಇದೆಲ್ಲ ಇರುತ್ತೆ, ಅದನ್ನೆಲ್ಲ ತಾಯಿ ಸರಿಪಡಿಸ್ಬೇಕು. ಇನ್ನು ಮದುವೆ ಆಗಿ ಸೊಸೆ ಮನೆಗೆ ಬಂದಿಲ್ಲ. ನೋಡಿದ್ರೆ ಆ ಮಾತು ಕೇಳಿದ್ದಕ್ಕೆ ನೀನು ಯು ಆರ್ ಟ್ರೈಂಗ್ ಟು ಕಂಟ್ರೋಲ್ ಮೀ. ಅತ್ತ ಕಡೆ ನಮ್ಮ ಅಮ್ಮನ ಕಾಟ, ಇತ್ತ ಕಡೆ ನಿನ್ನ ಕಾಟ, ನನಗೆ ನಿನ್ನ ಸವಾಸನೂ ಬೇಡ, ನಂಗೆ ಮದುವೆನೂ ಬೇಡ ಅಂದ್ಬಿಟ್ಟಿದ್ದಾನೆ.
ಗಾಬರಿ ಬಿದ್ದು ನೀವು ನಂಬೋಲ್ಲ, ಮ್ಯಾರೇಜ್ಗೆ ರಿಂಗ್ ತಗೊಂಡಿದ್ದಾರೆ. ತಗೊಂಡ್ಮೇಲೆ ನಾನು ಹೇಳಿದೆ ಕೆಲವು ಶಕುನಗಳು ತೋರಿಸುತ್ತೆ ಹುಷಾರಾಗಿರಿ ಅಂತ. ನೀವು ನಂಬೋಲ್ಲ, ಉಂಗ್ರ ಬೆರಳಿಗೆ ಸೆಟ್ ಆಗ್ತಿಲ್ಲ. ಮಂಗಳೂರಿಂದ ಬಂದು ಇಲ್ಲಿ ಒಡವೆ ಮಾಡಿಸಿ, ಹೇಗೂ ಇಲ್ಲೊಂದು ಕಾರ್ಯ ಇತ್ತು, ನನ್ನನ್ನು ನೋಡೋದಿತ್ತು. ತಾಯಂದ್ರು ಪಾಪ ಅದೆಷ್ಟು ಕಣ್ಣೀರು ಹಾಕ್ಬಿಟ್ರು. ಗುರುಗಳೇ, ಚರ್ಚೆಲ್ಲ ಬುಕ್ ಮಾಡ್ಕೊಂಡು ಬಿಟ್ಟಿದ್ದೇವೆ, ನಮ್ಮ ಚೌಲ್ಟ್ರಿ ಇನ್ನೊಂದು ಇದು ಏನು ನಮ್ಮ ಮಗುಗೆ ಇಷ್ಟ ಇಲ್ಲ, ಸುಮ್ಮನಿರು. ಹೌದು ಗುರುಗಳೇ, ಗಾಬರಿ ಬಿದ್ದುಬಿಟ್ಟಿದ್ದಾಳೆ, ಈಗಲೇ ಹಿಂಗಿದ್ರೆ ಇನ್ನೆಂಗೆ ಅಂತ. ಪರವಾಗಿಲ್ಲ, ಈಗ ನಾವು ಏನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ, ನಮ್ಗೊಂದು 6 ತಿಂಗಳು ಸಮಯ ಕೊಡಿ ಅಂತ ಹೇಳಿ ಆ ಮೂರ್ಖರ ಸಂತೆಗೆ ಏನಾದರೂ ಕಳಿಸಿದ್ರೆ, ಇತ್ತ ಕಡೆ ತಾಯಿ ಯುದ್ಧ, ಇತ್ತ ಕಡೆ ಹುಡುಗ ಮದುವೆಗೆ ಮೊದಲೇ ಈ ತರ ಆಡ್ತಾನೆ ಅಂದ್ರೆ, ಇನ್ನು ಮದುವೆ ನಂತರ 100 ಮದುವೆ ಮುರಿದೋಗ್ಲಿ, 100 ಕೋಟಿ ಹೊರಟೋಗ್ಲಿ, ನಮಗೆ ನಮ್ಮ ಮಕ್ಕಳು ಮುಖ್ಯ, ನಮ್ಮ ಸಂಸಾರ ಮುಖ್ಯ, ನಮ್ಮ ಕುಟುಂಬ ಮುಖ್ಯ. ನಮ್ಮ ಗುರುಗಳು ಅದನ್ನೇ ಹೇಳ್ಬಿಟ್ರು. ನನ್ನ ಹೆಂಡತಿ ಮೇಲೆ ಅಪವಾದ ಹಾಕ್ಬಿಟ್ಟ ಮೇಲೆ ಇನ್ನು ನನ್ನ ಮೇಲೆ ಅಪವಾದ ಕೊಡೋದು, ಇಷ್ಟು ವರ್ಷ ಬೇಕಿತ್ತ, ಈ ಥರದ್ದಾಗ್ಬೇಕಾ, ಇಂಥದ್ದೊಂದು ಮಾತಾ ಕತ್ತಿರೋದು ಇವಳೆ. ನನಗೆ ಗೊತ್ತಿದೆ, ನಿಮ್ಮಮ್ಮ ಕದಿತಾಳೇನಮ್ಮ, ನಿಮ್ಮಮ್ಮ ಇಂಥ ಕೆಲಸ ಮಾಡ್ತಾಳೇನಮ್ಮ ಅಂದ್ರೆ ಖಂಡಿತ ಇಲ್ಲ. ಮತ್ತಿನ್ಯಾರು ಮಾಡ್ತಾರೆ ಮನೇಲಿ? ಇನ್ಯಾರೂ ಇಲ್ಲ. ಹೀಗೆಲ್ಲ ನಡೀತಿದ್ದಾವೆ ಮಕ್ಕಳು. ಗುರು ಅಲ್ಲಿ ನೋಡಿ, ಗುರು ರಾಹು ಅಂದ್ರೆ ತುಂಬಾ ಒಳ್ಳೆಯವರು ಕೆಟ್ಟವರಾಗೋಗ್ತಾರೆ. ವಿಚಿತ್ರವಾದಂತ ಘಟನೆಗಳು ನಡೀತವೆ. 1966-67 ಅಲ್ಲೂ ಇದೇ ತರದ್ದು ಪರಾಭವ ಸಂವತ್ಸರ. ಆಹಾರಕ್ಕೆ ತೊಂದರೆ, ಅನ್ನಕ್ಕೆ ತೊಂದರೆ. ಇವತ್ತು ಹೋಟ್ಲುಗಳವರು ಬದುಕಲಿಕ್ಕಾಗುತ್ತಾ ಮಕ್ಕಳು? ಅದನ್ನ ನಂಬ್ಕೊಂಡು ಲಕ್ಷಗಟ್ಲೆ ಕೋಟಿಗಟ್ಲೆ ಏನಿದು ಒಂದೇ ಬಾರಿಗೆ ಕತ್ಕೊಂಡಿದ್ರು ಇವರು. ನೇರ ಹೇಳ್ತಾನೆ ಎಲೆಕ್ಷನ್ ಆಗೋಕೆ, ಅಷ್ಟೇ ಹೇಳ್ತಾನೆ. ಬೇರೆ ಯಾವ್ದ್ರಲ್ಲಾದ್ರೂ ಸಬ್ಸಿಡಿ ತೆಗೆದು ಇದು ತಿನ್ನೋ ನಿತ್ಯ ಅನ್ನಕ್ಕೆ ಕೈ ಇಕ್ಬೇಕಾ ಇವರು? ಅವ್ರಿಗೆ ಗೊತ್ತು, ದಿನ 1 ಕೋಟಿ ಸಿಲಿಂಡ್ರು ಬಳಸ್ತಾರೆ. 1000 ರೂಪಾಯಿಂದ 1000 ಕೋಟಿ, 30,000 ಕೋಟಿ, ವರ್ಷಕ್ಕೆ 3,60,000 ಕೋಟಿ. ಬರೀ 1000 ರೂಪಾಯಿ ಹಚ್ಚಿದ್ರು ಒಂದು ಸಿಲಿಂಡರ್, ಒಂದು ಹೋಟ್ಲಿಗೆ 1 ಸಿಲಿಂಡ್ರ ಆಗುತ್ತೆ. ಇಡೀ ಭಾರತದಲ್ಲಿ 1 ಕೋಟಿ ಹೋಟ್ಲುಗಳವರು ಇದ್ದಾರೆ. ಆವರೇಜ್ 3 ಸಿಲಿಂಡರ್ ಅಂದ್ರೆ 3,000 ಕೋಟಿ ಬಂತು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಒಂದೇ ವರ್ಷಕ್ಕೆ 90,000 ಕೋಟಿ, ವರ್ಷಕ್ಕೆ 10 ಲಕ್ಷ 11 ಲಕ್ಷ ಕೋಟಿ. ಆಲ್ ಥಿಂಗ್ ಇಸ್ ರಿಕವರ್ಡ್. ಎಲ್ಲಿಗೆ ಹೋಗ್ತಿದೀಯೋ ದೇವರಿಗೆ ಗೊತ್ತು. ಇಲ್ಲಿ ಹಾಕೋ ಈ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಇಲ್ಲಿ ನೋಡಿ, ಮೊನ್ನೆನೂ ಒಂದು ಹುಡುಗ ಹೋಗ್ಬಿಟ್ಟಿದ್ದಾನೆ. ನಾವು ಕೇಳಲೇ ಇಲ್ಲ ವೈಟ್ ಟ್ಯಾಪಿಂಗ್ ಸ್ವಾಮಿ, 1 ಕಿಲೋಮೀಟರ್ಗೆ 15ರಿಂದ 18 ಕೋಟಿ ಬೇಕಾ? ಅದ್ರ ಹೆಸರಿನಲ್ಲಿ ಬರ್ನ್ ಮಾಡಕ್ ಬಿಟ್ಟಿದ್ದಾರೆ. ಎಲ್ಲಾ ರೋಡ್ಗಳು ಬ್ಲಾಕ್ ಮಾಡಿ, ಇನ್ನೊಂದು ನೀವು ಕೇಳುವಾಗಿಲ್ಲ. ಅದೊಂದು ವಿಚಿತ್ರ ಗೊತ್ತಾ, 1966-67 ಅಲ್ಲೂ ಒಂದು ಪಕ್ಷ ಬರುತ್ತೆ. 60 ವರ್ಷ ಖಜಾನ ಲೂಟಿ ಮಾಡಿಟ್ಬಿಟ್ಟಿದ್ದಾರೆ ಅವರು. 1966-67 ನಾನು ನೆನಪಿದ್ದಾಗೆ ಪ್ಲಾನೆಟ್ ಹಾಕು ಕರೆಕ್ಟಾಗಿ. ಈಗ 60 ವರ್ಷದ ನಂತರ ಅದೇ ಪರಾಭವ ಸಂವತ್ಸರ, ಆ ಪಾರ್ಟಿಗೆ ಮುಳುಗು ನೀರು ತರಲಿಕ್ಕೆ ಇನ್ನೊಬ್ಬ ಯಾರೋ ಉಟ್ಕೋಬಿಟ್ಟಿದ್ದಾನೆ. ಸಮಥಿಂಗ್ ಬ್ರೇಕಿಂಗ್ ಫಸ್ಟ್ ಟೈಮ್ ಒಂಥರ ವಿಪರೀತ ರಾಜಯೋಗ, ಮಿಥುನ ಲಗ್ನ. ಆ ಶುಕ್ರ ಕುಳಿತಿರೋ ಸ್ಥಾಯಿ ನೋಡ್ಬೇಕು. ಕರೆಕ್ಟಾಗಿ ಈಗ ಎಲೆಕ್ಷನ್ ಮುಗಿದಾಗ್ಲೂ ಶುಕ್ರ ಅಲ್ಲೇ ಕಡಗರಾಶಿ ಪುಷ್ಯ ನಕ್ಷತ್ರಕ್ಕೆ 11ನೇ ಮನೆ, 10ನೇ ಮನೆಯಲ್ಲಿ ಸೂರ್ಯ, 9ನೇ ಮನೆಯಲ್ಲಿ ಭಾಗ್ಯದಲ್ಲಿ ಫಿಕ್ಸ್ಡ್ ದಶಮೇ ಭಾಗ್ಯ ಸ್ಥಾನ. ಶನಿ ಸಾರದಲ್ಲಿ, ಕುಜನು ಅವತ್ತು ಅದೇ ಸಾರದಲ್ಲಿದ್ದ. ಏನು ಕಥೆಗಳು ಗೊತ್ತಾ ನಡೀತಿರೋದು? ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸುವ ನೀವು. ಆದ್ರೂ ನಾವೆಲ್ಲ ಗುರುಗಳೇ, ನಾವು ಹೋಗೋದು, ನಾವು ಮನೆ ಮಾಡೋದು, ನಾವು ಗಾಡಿ ತಗೊಳ್ಳೋದು, ನಾವು ಸಾಲ ಮಾಡೋದು ಬೇಡ ಮಕ್ಕಳೇ. ಆಹಾರದ ಒಂದು ದೊಡ್ಡ ಕೊರತೆಗಳಾಗ್ತವೆ. ಅನ್ನಕ್ಕೆ ಹಾಹಾಕಾರ ಆಗುತ್ತೆ, ಬೆಲೆಗಳು ಸಿಕ್ಕಾಬಟ್ಟೆ. ಇದು ಒಂದು ಹತ್ತಿತ್ತು ಇವಾಗ ಖಂಡಿತ ಅಂದ್ರೆ ಇನ್ನೊಂದು 10ರಿಂದ 20 ರೂಪಾಯಿ ಪೆಟ್ರೋಲ್ ಹತ್ತಿಸ್ತಾರೆ, ಬರೆದಿಟ್ಕೊಳ್ಳಿ. ಬರೆ ಆಗ್ತಾರೆ. ಬರೀ ಬೆಂಗಳೂರಲ್ಲೇ 1.5 ಕೋಟಿ ಗಾಡಿಗಳು ಓಡ್ತಿದ್ದಾವೆ. ಪ್ರತಿ ತಿಂಗಳು 20ರಿಂದ 25,000 ಗಾಡಿಗಳ ರಿಜಿಸ್ಟ್ರೇಷನ್ ಆಗ್ತಿದೆ. ಆ ಡೆನ್ಸಿಟಿನ ಹ್ಯಾಂಡಲ್ ಮಾಡ್ಲಿಕ್ಕೆ, ಟ್ರಾಫಿಕ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನೀನು ಹೇಗಾದ್ರೂ ಒಪ್ಕೊಂಡು, ನಾವು ಮಾತ್ರ ದೊಡ್ಡವರಾಗಿರ್ತೀವಿ. ಫ್ಲೈಟ್ಗಳು ತಗೋತಾರೆ, ಹೆಲಿಕಾಪ್ಟರ್ಗಳು ತಗೋತಾರೆ, ಚಾರ್ಟರ್ ಪ್ಲೇನ್ಗಳು ತಗೋತಾರೆ. ಶಿಪ್ ಇದೆ, ಒಂದು ರಾಜಕೀಯ ಪಕ್ಷದ ಹತ್ರ 2 ಶಿಪ್ಗಳಿದೆ. ಒಬ್ಬಾತ ನೋಡಿ 60 ವರ್ಷ ಲೂಟಿ ಮಾಡಿರೋ ಒಂದು ಪಕ್ಷ ಡಿಕ್ಲೇರ್ ಮಾಡ್ತಾರೆ ಮೊನ್ನೆ. 10,000 ರೂಪಾಯಿ ಕ್ಯಾಶ್ ಇದೆ, ಓನ್ ಗಾಡಿ ಇಲ್ಲ ಅಂತ. ಆತ ಕಟ್ಟೋ ವಾಚ್ಗಳೇ 10 ಕೋಟಿ ರೂಪಾಯಿ. ಶಿವ
ಸಡನ್ ಆಗಿ ಎಲೆಕ್ಷನ್ ಅಂತ ಹೇಳಿದ್ರೆ 8,000 ರೂಪಾಯಿ ಕೂಪನ್ ಕೊಡ್ತಾನೆ. ಎಂತೆಂಥದ್ದು ನಡೀತಿದೆ ನಿಮ್ಗೆ ಅರ್ಥನೇ ಆಗಲ್ಲ. ನಾವ್ ಎಷ್ಟು ಹೇಳಿಸಿದ್ರು ಈ ಗ್ರಹಗಳ ಪ್ರಭಾವ ನಿಮ್ಮನ್ನ ಇಂಥವರ ಸುಳಿಗೆ, ಭಾಷಾ ಸುಳಿ, ರಾಜಕೀಯ ಸುಳಿ, ಬೇರೆ ಬೇರೆ ತರದ್ದು. ಅದರಲ್ಲೂ ಸಿಂಹ ರಾಶಿಯವರೇನಾದ್ರೂ ಆಗಿ, ಸಿಂಹ ಲಗ್ನದವರೇನಾದ್ರೂ ಆಗಿದ್ರಿ, ದೊಡ್ಡ ಪದವಿಲಿದ್ರಿ, ರಾಜಕೀಯ ನೇತಾರರಾಗಿದ್ರಿ, ರಾಜಕೀಯ ಶಕ್ತಿಯಾಗಿ ನಿಂತಿದ್ರಿ, ದೊರಮಟ್ಟದ ಪಟ್ಟದಲ್ಲಿದ್ರಿ, ಅಷ್ಟಮದಲ್ಲಿರೋ ಶನಿ ಕುಜ ದಿಗ್ಬಂಧನಂ, ಲಗ್ನದಲ್ಲೇ ಕೇತು, ಯಾರೋ ಮಾಡಿದ್ದು, ಇನ್ನೊಂದು ಕಥೆಗಳು. ನಿಮ್ಮ ಸ್ಥಾನ ಅಂತೂ ಇದ್ದಿದ್ದು ಅದು ಎಲ್ಲ ಕೆದಕಿ ಕಿತ್ತು ಬಿಸಾಕತಕ್ಕಂಥದ್ದಾಗುತ್ತೆ. ಸೂರ್ಯನ ಬದಲಾವಣೆ ಆಗಿರ್ಬೋದು, ಆದ್ರೆ ಎಲೆಕ್ಷನ್ ನಡೆದಾಗ ಎಲ್ಲಿದ್ದ ಅಂತ ನೋಡಿ. ಆ ಸಿಂಹ ಲಗ್ನಕ್ಕೆ, ಸಿಂಹ ರಾಶಿಯವರಿಗೆ ಅಲ್ಲೊಂದಿದೆ, ನಡೀತಿದೆ. ಸೊ ಜಾಗ್ರತೆ. ಸಾಮಾನ್ಯರು ನೀವು. ಮತ್ತಿನ್ನೊಂದು ಗಾಡಿ ಸಾಲ ಮಾಡ್ತೇವೆ, ದೊಡ್ಡ ಮನೆಗೆ ಅಂತ ಹೋಗ್ತೇವೆ, ಫ್ಲಾಟ್ಸ್ ತಗೋತೇವೆ, ಸುಂಟ್ರ ಗಾಳಿ ಆಗ್ಬಿಡ್ತೀರಿ ಮಕ್ಕಳೇ. ನನ್ನ ಮಾತು ಕೇಳಿ. ದೊಡ್ಡ ರಿಸ್ಕಿನ ವ್ಯವಹಾರ, ವ್ಯಾಪಾರ, ಇನ್ವೆಸ್ಟ್ಮೆಂಟ್, ಅದರಲ್ಲಂತೂ ಹೋಟೆಲ್ ಇಂಡಸ್ಟ್ರಿನಲ್ಲಿರೋರು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿರೋರು, ಇಂಡಸ್ಟ್ರಿಯಲ್ ಒಂದು ಇದರಲ್ಲಿ ಇರ್ತಕ್ಕಂಥವ್ರು, ಶನಿ ಕುಜ ಅಂತ ಹೇಳ್ತಿದ್ದಾಗೆ ನೆನ್ಪಿಟ್ಕೊಳ್ಳಿ. ವಿಚ್ ಇಸ್ ಇಂಪ್ಯಾಕ್ಟಿಂಗ್ ಕನ್ಯಾ ರಾಶಿ, ನಾರಾಯಣ ರಾಶಿ, ಸ್ಥಿತಕಾರಕ ಅಂತ ಹೇಳ್ತವೆ. ಲಕ್ಷ್ಮೀಕಾರಕ ಶುಕ್ರ, ಕುಜ ಶನಿ ಎಳ್ಕೊಂಡು ತುಲಾ ರಾಶಿ ನೋಡ್ತಿರೋದು, ಕನ್ಯಾ ರಾಶಿ ನೋಡ್ತಿರೋದು, ಮತ್ತೆ ತುಲಾ ರಾಶಿ ನೋಡ್ತಿರೋದು, ವೃಷಭ ರಾಶಿ ನೋಡ್ತಿರೋದು, ಧನುಸು ರಾಶಿಯನ್ನು ನೋಡ್ತಿರೋದು ಕುಜ, ಮತ್ತೆ ಮಿಥುನವನ್ನ ನೋಡ್ತಿರೋದು. ಸಾಮಾನ್ಯನ ಪಾಡು ಸಾಮಾನ್ಯನಾಗಿರೋಲ್ಲ. ಕೃಷಿಕರು ತುಂಬಾ ಹುಷಾರಾಗಿರಿ. ಹೈನುಗಾರಿಕೆಯಲ್ಲಿರೋರಿಗೆ ದಿಢೀರ್ ಅಕಾಲಿಕ ಮಳೆ ನೋಡಿ, ಮೊನ್ನೆ ಬೆಂಕಿ ಬೀಳ್ತಿರೋದು, ಕುರಿಗಳು ಹೋಯ್ತು. ಆಲಿಕಲ್ ಮಳೆ ಬೆಂಗಳೂರಲ್ಲಿ ದಬ 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 ಅಂತ. ಆಯಿಲು, ಪೆಟ್ರೋಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ಮೆಟಲ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ರಿಯಲ್ ಎಸ್ಟೇಟು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಕೆಲಸ, ಫೈರಲ್ ಕೆಲಸ, ಕೆಮಿಕಲ್ಸ್ ಕೆಲಸ, ಫಾರ್ಮಸ್ಯೂಟಿಕಲ್ಲು, ಲಿಕ್ಕರ್ಗೂ ಕೂಡ ಏನೋ ಒಂದು ಚೇಂಜ್ ಮಾಡಿದ್ದಾರೆ ಅಂತಪ್ಪ ಕರ್ನಾಟಕದಲ್ಲಿ. ಅವ್ರ ಬೊಕ್ಸ ತುಂಬಿಸ್ಕೊಳಕ್ಕೆ ಯಾವ್ದಾವ್ದು ರೂಪದಲ್ಲಿ ಎಷ್ಟು ಮಾಡಬೇಕು ಅಷ್ಟು ಮಾಡಿಕೊಳ್ಳತಕ್ಕಂಥ ಒಂದು ಭಾವವೇ ವಿನಃ ಸಾಮಾನ್ಯ ಮನುಷ್ಯನಿಗೆ ಆ ಉದ್ಯೋಗ ಭದ್ರತೆ, ಆಹಾರ ಭದ್ರತೆ, ವಿದ್ಯಾ ಭದ್ರತೆ, ಇನ್ನೊಂದು ಎಷ್ಟು ಗೌರ್ಮೆಂಟ್ ಶಾಲೆಗಳು ಮುಚ್ಚಿದಾವೆ. ಆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ಕೇಳ್ಬಿಟ್ಟ ಅಂದ್ರೆ ಕುಜ ಶನಿ ಸೇರ್ಕೊಂಡು ಎಳ್ಕೊಂಡು ಗುರುನ್ ಹೊಡಿತಿರೋ ರೀತಿಗೆ ನಾವ್ ಎಷ್ಟು ಹೇಳಿದ್ರು ಸಾಮಾನ್ಯರು ಕೇಳಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು, ನನ್ನ ಮಗ ಬೇಸಿಕ್ ಎಜುಕೇಶನ್ಗೆ ಏನಕ್ಕೆ ಅಷ್ಟೆಲ್ಲ ಖರ್ಚು ಮಾಡಕ್ ಹೋಗ್ತೀರಿ? LKG UKG 3 ಲಕ್ಷ 4 ಲಕ್ಷ ಫೀಸ್ ಇನ್ ಸ್ಕೂಲ್ ಬೇಕಾ? ಒಂದು 8th 9th ತಗೊಳ್ಳೋಣ ನಮ್ಮ ಮಗುಗೆ, ಹೋಮ್ ಸ್ಕೂಲ್ ಮಾಡಿ. ನನ್ನ ಮಾತು ಕೇಳಿ. ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಒಂದು ಸುಸಂಸ್ಕೃತ, ಸುಶಿಕ್ಷಿತ, ತುಂಬಾ ಜ್ಞಾನ ಭಂಡಾರದ ಗುರುಗಳಿದ್ದಾರೆ. ಅದು ಗೌರ್ಮೆಂಟ್ ಸ್ಕೂಲ್ಗೆ ಹಂಗೆಲ್ಲ ತಗೊಳಕ್ಕಾಗಲ್ಲ. ಟೀಚರ್ಸ್ನ ಅವ್ರು BEd ಮಾಡಿರ್ಬೇಕು, ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಇರುತ್ತಪ್ಪ ಅವ್ರಿಗೆ. ಅದೆಲ್ಲ ಆಗಿ ಬಂದಿರ್ತಾರೆ. ಅವರು ಒಂದು ಸದುದ್ದೇಶ ಇಟ್ಕೊಂಡೇ ಬಂದಿರ್ತಾರೆ. ನಾವು ಸೇರ್ಸಲ್ಲ, ಅಲ್ಲಿ ಫೆಸಿಲಿಟಿಗಳಿಲ್ಲ, ಏನೋ ಹೇಳೋದು. ಆಟದ ಗ್ರೌಂಡ್ ಇದೆ, ಮಕ್ಕಳು ಆಡಬೇಕು, 8ನೇ ವಯಸ್ಸಿನವರೆಗೂ ಆಡಬೇಕು. 8ನೇ ಕ್ಲಾಸ್ ಮೇಲೇನೆ ಸ್ಕೂಲಿಗೆ ಸೇರಿಸ್ತಾ ಇದ್ದಿದ್ದಾಗೆಲ್ಲ ಇಲ್ಲ. ಈ ರಣಕೇಕೆ ಬಿಸಿಲು ನೋಡಿ. ಮೊನ್ನೆ ಒಂದು ಕಾರ್ಯಕ್ರಮ ಅಂತ ಉಡುಪಿಗೆ ಹೋಗಿದ್ದೆ ಮಕ್ಕಳೇ. ಆ ಒಂದು ರೂಮಿಂದ ಕೆಳಗಡೆ ಒಂದು ತಿಂಡಿ ಪ್ರಸಾದ, ಗಾಡಿ ಬಂತ ಇಲ್ವಾ ಅಂತ 2 ನಿಮಿಷ ವಾಕಲ್ಲಿ ಬೆಂದಿದ್ದೆ ಅಂದ್ರೆ ರಾಮಚಂದ್ರ 2 kg ಔಟ್ ವೆಯ್ಟ್. ಕಾರ್ಯಕ್ರಮ ದೊಡ್ಡದಾಗ ಒಂದು ವಿಶೇಷ ಕಾರ್ಯಕ್ರಮ, ಹಿರಿಯರು ಇರಲೇಬೇಕು ಗುರುಗಳೇ ಅಂತ. ಪೂರ್ತಿ ಹೆಡ್ಡೇಕು ಆ ಬಿಸಿಲಿಗೆ. ಗಾಡಿಲಿ ಕುತ್ಕೊಂಡು ಕೇಳಿದೆ, ಹೇಗಿರ್ತೀರಿ ಸಾಹೇಬ್ರೆ ನೀವೊಂದು? ಸಾರ್ ಗುರುಗಳೇ, ದಿನಕ್ಕೆ 4 ಸಲ ಸ್ನಾನ ಮಾಡ್ತಿದ್ದೀವಿ ಅಂತಿದ್ದಾರೆ. ದಿನಕ್ಕೆ 4 ಬಾರಿ ಸ್ನಾನ ಮಾಡ್ತಿದ್ವಿ. ನಮಗೆ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ನಮ್ಮ ಕೈಯಲ್ಲೇ ಆಗ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಮನುಷ್ಯ? ಯೋಚನೆ ಮಾಡಿ ನೋಡಿ. ಕಾರಣ ಇಂಥದ್ದೊಂದು ಭಾವಗಳು. 2 ಮಕ್ಕಳು, ತಾಯಿ ಇರೋ ಮನೆಯಲ್ಲಿ ಬಂಗಾರ ಎಲ್ಲ ಕದ್ಕೊಂಡು ಓಡೋಗೋದು, ಗಂಡನ ಮರ್ಯಾದೆ, ಮಕ್ಕಳ ಗತಿ.
ಅತ್ತೆ ಆದವಳು ಮನೆಗೆ ಬಂದು ಕಳ್ಳತನ, ಮಗಳಾದವಳು ಕಳ್ಳತನ, ಗಂಡ ಆದವನು ಇನ್ನೊಬ್ಬಳು ಏನ್ ಈ ತರ ಅರಾಜಕತೆ ಅಧರ್ಮೀಯವಾಗಿ ಬರುತ್ತೆ. ಆಕರ್ಷಣೆ ಇಲ್ಲ ಅಂತಲ್ಲ, ಅದಕ್ಕೆ ದೇವ್ರನ್ನ ಏನಕ್ಕೆ ಇಟ್ಟಿರೋದು ಗೊತ್ತಾ? ನಿತ್ಯ ನೈವೇದ್ಯ ಪ್ರಾರ್ಥನಾ ಅಂತ ಒಂದು 10 ನಿಮಿಷ, ಎಂಥ ದೇವರಾದ್ರೆ ವರ್ಷಕ್ಕೊಮ್ಮೆ ನೋಡಿ, 10 ನಿಮಿಷ ನೋಡಿ. ಏನಕ್ಕೆ ಇಟ್ಟಿರೋದು ಅಂದ್ರೆ ನಮ್ಮ ಭಾವಗಳಿಗೆ ತಕ್ಕಂತೆ ಆ ದೇವ್ರಿಗೆ ಅಟ್ಯಾಚ್ ಆಗ್ಬಿಡೋದು, ಅದನ್ನ ಮನಸ್ಸಿಗೆ ಹತ್ತಿಸ್ಕೊಳ್ಳೋದು. ಮೊನ್ನೆ ಒಂದು ತಂದೆ ಒದ್ದಾಡ್ತಿದ್ದಾನೆ, ಪಾಪಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಏನಾಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಯಾರು ಮುಟ್ಟಬಾರ್ದು, ನಾನು ಯಾರನ್ನೂ ಮುಟ್ಟೋದಿಲ್ಲ, ಗಾಬರಿ ಬಿದ್ದ್ಬಿಟ್ಟಿದೆ ಪಾಪು. ಇವರು OCD. ಇನ್ನೊಂದು ಏನಂದ್ರೆ ಏನೋ ಆಗ್ಬಿಟ್ಟಿರ್ಬೇಕು ನಮ್ಮ ಮಗುಗೆ ಪ್ರೇತ ಅಂತ. ತಮಾಷೆ ಏನಂದ್ರೆ ಮಕಾ ನಕ್ಷತ್ರ ಅಲ್ಲಿ ನೋಡಿ. ಇನ್ನೊಂದು ತಾಯಿ ಬಂದಿದೆ, 66, 67 ಹೊಡಿತಿದೆ, ಗಂಡನ ಮೇಲೆ ಅನುಮಾನ ಅನ್ನುತ್ತೆ. ಎಲ್ಲೋ ನನ್ನನ್ನು ಪ್ರೀತಿಸೋಲ್ಲ, ಇನ್ಯಾರೋ ಇರಬೇಕು. ಗಂಡನ್ಗೆ 72, ರಜನಿಕಾಂತ್ ವಯಸ್ಸು. ಅಲ್ಲಿ ನೋಡಿ ಮಕಾ ನಕ್ಷತ್ರವೇ. ಇಲ್ಲೂ ನೋಡಿ ರಾಹು ಕೇತುಗಳ ನಕ್ಷತ್ರದಲ್ಲಿರೋರು ತುಂಬಾ ಹುಷಾರಿದೆ. ಯಾಕಂದ್ರೆ ಆ ಶನಿ ಕುಜ ಕುಳಿತಿರೋ ಒಂದು ಟ್ರಿಗರ್ ಪಾಯಿಂಟ್ಗೆ ದಿಗ್ಬಂಧ, ಅದು ಪೂರ್ತಿ ದಿಗ್ಬಲ ಜಾತಕಗಳು ಸುಟ್ಟಾಗ್ತಕ್ಕಂಥದ್ದು. ಅಲ್ಲಲ್ಲಿ ಬೆಂಕಿ, ಮಳೆ, ಇನ್ನೊಂದು ತುಂಬಾ ಹೆಂಗಂದ್ರೆ ಹೆಂಗೆ ಹೋಗೋದು, ಎಲ್ಲಂದ್ರೆ ಎಲ್ಲಿ ಹೋಗೋದು. ಹುಡುಗ ಹಿಂಗ್ ಬರ್ತಾನೆ, ವೈಟ್ ಟ್ಯಾಪಿಂಗು, ಆ ಬಿಸಿಲಿಗೆ ಹಿಂಗೇನೋ ಜಾರಿಂಗ್ ಬಿದ್ದಿದ್ದೆ. ಟ್ಯಾಪಿಂಗ್ ನಾವು ಕೇಳಿದ್ವಾ ಸ್ವಾಮಿ? ಬೇಕು ನೀವು, ನಿಮಗೇನೋ ಒಂದು ಮಾಡ್ಕೊಳಕ್ ಈ ತರದ ಹೆಸರಿನಲ್ಲಿ 100 ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಮಾಡ್ಬೋದು, ಎತ್ತರಕ್ಕೆ ಏರಿಸ್ಬೋದು. ಇವತ್ತಿಗೂ ಈ ಮಂಗಳೂರು ಕಡೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈ ಕಡೆ ಎಲ್ಲ ಹೈಕೋರ್ಟ್ಗಳಿಲ್ಲ, ಅಲ್ಲಿಂದ ಎಲ್ಲೋ ಹೋಗ್ಬೇಕು. ಈ ಕಾರವಾರ, ಅಂಕೋಲ, ಉಡುಪಿ, ಬ್ರಹ್ಮಾವರ ಏನೋ ಮೊನ್ನೆ ಸ್ಯಾಂಕ್ಷನ್ ಆಗಿದೆಯಂತೆ. ಅಲ್ಲದಾಡಿಸ್ಬಿಟ್ಟಿರುತ್ತೆ. ಯೋಚನೆ ಮಾಡಿ ನೋಡಿ, ಇಂಥ ವ್ಯವಸ್ಥೆಗಳು ಕಟ್ಟುವಂತ ಆಲೋಚನೆ, ಜನಸಾಮಾನ್ಯದ ಬದುಕು ಏಳಿಗೆ ಹೇಗೆ ಹತ್ತಿಸ್ಬೇಕು ಅನ್ನತಕ್ಕಂಥ ಭಾವಾರ್ಥವೇ ಇಲ್ಲ ಮಕ್ಕಳೇ. ಏನೋ ಇರ್ಲಿ, ಈ ವಾರದ ಈ ಒಂದು ಎಚ್ಚರಿಕೆಗಳ ಜೊತೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ವಾರದ ಒಂದು ಭವಿಷ್ಯದ ಕಡೆಯೂ ಗಮನ ಕೊಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶಯನಂ ಶಯನಂ ಸುಖಂ, ಶಯನಂ ರೋಗಂ, ಶಯನಂ ಮರಣಂ, ಶಯನಂ ನಿರೋಗಂ. ಬರೀ ಮಲಗುವುದರಲ್ಲೇ ನಮ್ಮ ಜೀವನದ ಅಪಮೃತ್ಯು ದೋಷಗಳನ್ನ ದೂರ ಮಾಡ್ಕೋಬಹುದು, ಅನಾರೋಗ್ಯ ದೋಷಗಳನ್ನ ದೂರ ಮಾಡ್ಕೋಬಹುದು, ಐಶ್ವರ್ಯ ಪ್ರಾಪ್ತಿ ಮಾಡ್ಕೋಬಹುದು. ನಂಬ್ತೀರಾ? ನಮ್ಮ ವೇದಗಳು ಸುಮ್ಮನೆ ಅಲ್ಲ, ನಮ್ಮ ಆಯುರ್ವೇದವಂತೂ ಸುಮ್ಮನೆ ಅಲ್ಲವೇ ಅಲ್ಲ. ಇಡೀ ಲೋಕಕ್ಕೆ, ವಿಶ್ವಕ್ಕೆ. ಅವತ್ತಿನ ಕಾಲಕ್ಕೆ ನಿಮಗೆ ಗೊತ್ತಿಲ್ಲ, ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗ್ತಾರಲ್ವಾ, ದಶರಥರು ತೀರ್ಕೋತಾರೆ. ಭರತ ಎಲ್ಲೋ ಇರ್ತಾನೆ ನೇಪಾಳದಲ್ಲಿ, ನೆನ್ಪಿಟ್ಕೊಳ್ಳಿ, ಮಾವನ ಮನೆಯಲ್ಲಿ, ಜನಕನ ಮನೆಯಲ್ಲಿ. ಯಾಕಂದ್ರೆ ಭರತನಿಗೂ ಕೂಡ ಮಗಳನ್ನ ಕೊಟ್ಟು, ಬರೀ ಸೀತೆ ಅಷ್ಟೇ ಕೊಟ್ಟು ಮದುವೆ ಮಾಡಿಲ್ಲ ಅಲ್ಲಿ, ಊರ್ವಶಿನ್ ಕೊಟ್ಟಷ್ಟೇ ಮದುವೆ ಮಾಡಿಲ್ಲ ಅಲ್ಲಿ. ಇನ್ನಿಬ್ಬರು ಮಕ್ಕಳನ್ನು, ತನ್ನ ಸೋದರನ ಮಕ್ಕಳನ್ನು ತಗೊಂಡು ಮದುವೆ ಮಾಡಿಸಿರೋದು ಜನಕಸು. ಭರತ ಅಲ್ಲಿರ್ತಾನೆ, ಅವನ್ ಬರಬೇಕು, ರೆಡಿ ಮಾಡಿಸ್ಬೇಕು. ದಿಢೀರ್ ಸಾವಾಗಿದ ತಕ್ಷಣ ಚಕ್ರವರ್ತಿಗೆ ಹಂಗೆ ಮಣ್ಣಗೆ ಹಾಕೋಲ್ಲ, ದೊಡ್ಡವರು ಪ್ರಿಸರ್ವ್ ಮಾಡ್ಬೇಕು. ಆವತ್ತೇ ನೀವು ನಂಬೋಲ್ಲ,
ಆವತ್ತಿನ ಕಾಲಘಟ್ಟದಲ್ಲಿ 10,000 ವರ್ಷಗಳ ಹಿಂದೆಯೇ ಆಯುರ್ವೇದದಲ್ಲಿ ಅದ್ಭುತವಾಗಿ ಪ್ರಿಸರ್ವೇಷನ್ ಆಫ್ ಬಾಡಿ, ಡೆಡ್ ಬಾಡಿ, ಪ್ಯೂರ್ ಜೇನು ತುಪ್ಪದಲ್ಲಿ ಒಂದು 48 ದಿನ ಬಂಗಾರದ ಆ ಒಂದು ವಿಶೇಷ ಬಂಗಾರ ಪ್ಲಸ್ ಪಾದರಸ ಹಾಕಿ ಬಾಡಿನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ನೀವು ನಂಬ್ತೀರಾ? ಬಾಡಿ ಕೆಡದಾಗೆ ಹಾಗೆಯೇ ಅಲಂಕಾರ ಭರಿತವಾಗಿ, ಯಾಕಂದ್ರೆ ಮಗ ಬರಬೇಕು, ಆ ಕಾರ್ಯಗಳು ಮಾಡಬೇಕು, ರಾಜ ಮಹಾರಾಜರುಗಳು ಬರಬೇಕು, ಅದಕ್ಕೊಂದು ಸಂತಾಪ, ಏನೇನೋ ಲೆಕ್ಕಾಚಾರಗಳಿದೆ. ಹೆಂಗಂದ್ರೆ ಹಂಗಲ್ಲ, ಅವತ್ತೇ ಆ ಆಯುರ್ವೇದದ ಸಿದ್ಧಾಂತಗಳನ್ನ ನಿಲ್ಸಿ ಮಾಡಿಟ್ಟಿದ್ರು, ಪ್ರಿಸರ್ವ್ ಮಾಡಿಟ್ಟಿದ್ರು ಅಂದ್ರೆ ಯೋಚನೆ ಮಾಡಿ ನೋಡಿ. ಅಷ್ಟು ನಮಗೆ ಇತಿಹಾಸ ಇರೋದು 10,000 ವರ್ಷಗಳವರೆಗೂ. ರಾಮ ಕೃಷ್ಣರ್ದು ದ್ವಾರಕೆ ಸಿಕ್ಕಿದ ಮೇಲೆ ಈಗ ಒಪ್ಕೊಂಡಿದ್ದಾರೆ, ಇಲ್ಲ, ಆ ರಿಲಿಜನ್ ಇಸ್ ಬೇಕ್, ಆರ್ ಧರ್ಮ ಇಸ್ ಬೇಕ್, ಆರ್ ತತ್ವ ಇಸ್ ಬೇಕ್, ರೋಮ್ ಇಸ್ ಬೇಕ್, ಇನ್ನೊಂದು ಬಿಗ್ ಅಂತಿದ್ರಲ್ಲ, ಇದನ್ನೆಲ್ಲ ತೋರ್ಸ್ಕೊಟ್ಬಿಟ್ಟಿದೆ ನಮ್ಮ ವೇದಗಳು. ಎಸ್, ಸೈನ್ಸ್ ಇಸ್ ಆಲ್ಸೋ ಅಪ್ರೂವ್ಡ್, ಒಪ್ಕೊಂಡು ಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಶಯನಂ ಆಯುರ್ವೇದದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ಸೋಮೋದ್ಗಮನ ಮುದ್ರಾ ಅಂತ ಹೇಳ್ತಾರೆ. ಅಂದ್ರೆ ಉಲ್ಟಾ ಸೋಯೆ ಭೋಗಿ, ಅಂದ್ರೆ ಒಂದ್ ರೀತಿ ಉಲ್ಟಾ. ನಾವು ಮಲಗೋ ಜನರಲ್ಲಿ ಲೆಫ್ಟಿಗೆ ಹಿಂಗ್ ತಿರುಗಿ ಮಲಗ್ತೀವಿ, ಇಲ್ಲ ರೈಟಿಗೆ ಹಿಂಗ್ ತಿರುಗಿ ಮಲಗ್ತೀವಿ, ಇಲ್ಲ ಹಿಂಗ್ ನೇರವಾಗಿ ಮಲಗ್ತೀವಿ, ಇಲ್ಲ ಉಲ್ಟಾ ಮಲಗ್ತೀವಿ. ತಲೆಯನ್ನ ಉಲ್ಟಾ ಹಾಕಿ ಮಲ್ಕೊಳ್ತಕ್ಕಂಥವನನ್ನ ಭೋಗಿ ಅಂತಾರೆ. ಅಂದ್ರೆ ಕಾಮಾಸಕ್ತ ವಿಪರೀತ ಆಗುತ್ತೆ ಅವನಿಗೆ. ಸೊ ದೇಹ ಕೃಶ ಆಗುತ್ತೆ. ದೇಹದಲ್ಲಿ ಒಂದ್ ರೀತಿ ಕೋರಿಕೆಗಳು ಜಾಸ್ತಿ ಇರುತ್ತೆ. ಆ ನಶಲ್ ತೇಲ್ತಿರ್ತಾನೆ. ಆಲ್ವೇಸ್ ಹಿ ವಾಂಟ್ಸ್ ಸಮಥಿಂಗ್ ಎಕ್ಸ್ಟ್ರಾ. ತುಂಟತನ, ಪ್ರಚೋದನೆ, ಮಲಗಬಾರದು. ಮುಖ್ಯವಾಗಿ ಬ್ರಹ್ಮಚಾರಿಗಳು, ಮುಖ್ಯವಾಗಿ ವಿದ್ಯಾರ್ಥಿಗಳು, ಸ್ತ್ರೀಯರು. ಸ್ತ್ರೀ ಯಾವ ಮನೆಯ ಗೃಹಲಕ್ಷ್ಮಿ ಇರ್ತಾಳೋ ಆಕೆ ಈಗ ಮಲಗಬಾರದು. ಗೃಹಸ್ಥ ಕೂಡ ಹಿಂಗ್ ಮಲಗಬಾರದು, ನೆನ್ಪಿಟ್ಕೊಳ್ಳಿ. ವಿಪರೀತ ಭೋಗದ ಲಾಲಸೆಗೆ ಒಳಪಟ್ಟ ವ್ಯಕ್ತಿ ತನ್ನ ಮೇಲೆ ವಿಪರೀತ ಅದು ಬೇಕು, ಅದು ಯೋಗಿಗೆ ಮಾಡಿಸ್ತೇವೆ. ತುಂಬಾ ಯೋಗಿಯಾಗಿ ಆಡೋರು ಕೆಲವ್ರಿಗೆ ಮಾಡಿಸ್ತೇವೆ, ಇವನೇನ ಹಿಂಗ ಆಡ್ತಾನೆ ಅಂತ. ಅದು ಬೇರೆ. ಒಬ್ಬ ಗೃಹಸ್ಥ ಸಮಾಧಾನವಾಗಿರ್ಬೇಕು, ಒಬ್ಬ ಗೃಹಿಣಿ ಸಮಾಧಾನ. ನೋಡಿದಕ್ಕೆಲ್ಲ ಕೋರಿಕೆ, ಆಸೆ, ಭಾವ, ಆ ದೇಹದ ಭಾಗಗಳು ಒತ್ತತಕ್ಕಂಥದ್ದಾಗಬಾರ್ದು. ಉಲ್ಟಾ ಮಲಗಬಾರ್ದು. ಉಲ್ಟಾ ಸೋಯೆ ಭೋಗಿ, ಅವ್ರು ರೋಗಿ ಅಂತಾರೆ. ಅವ್ನು ಕಳ್ಕೊಳ್ಳೋದು ಹೆಚ್ಚು. ಲಕ್ಸುರಿ, ಇನ್ನೊಂದು ತುಂಟತನ ಹೆಚ್ಚಾಗ್ಬಿಡುತ್ತೆ. ಆಸೆ ಜಾಸ್ತಿ ಆಗುತ್ತೆ, ಕೋರಿಕೆ ಜಾಸ್ತಿ ಆಗುತ್ತೆ. ಕಾಮವೇ ಕೋರಿಕೆ, ಅದ್ರ ಹೆಸರು ಇನ್ನೇನು ಅಲ್ಲ. ಸೊ ಕಾಮ ಅಂತ ಹೇಳಿದ ತಕ್ಷಣ ಬರೀ ದೇಹದ ಘರ್ಷಣೆ ಅಂತ ಅನ್ಕೋಬೇಡಿ. ಎಲ್ಲ ದೇಹಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳು, ಈ ಮನೆ ಹಿಂಗೆ, ಈ ಕಾರ್ ಹಿಂಗೆ, ಈ ಬಂಗ್ಲೆ ಹಿಂಗೆ, ಈ ತರದ ಒಂದು ಭಾವಾರ್ಥದಲ್ಲಿ ಬೇಯತಕ್ಕಂಥದ್ದಾಗಿ ಬಿಡುತ್ತದೆ. ಯಾವುದೇ ಕಾರಣಕ್ಕೂ ಉಲ್ಟಾ ಸೋಯೆ ಮಾಡಬಾರದು. ಸೀದಾ ಸೋಯೆ ಯೋಗಿ ಕಂಪಲ್ಸರಿ. ಹೀಗೆ ಮಲಗತಕ್ಕಂಥವನು ಅಂದ್ರೆ ಹೀಗೆ ಶಿವ ಅಂತ ಕಾಲ್ ಚಾಚ್ಕೊಂಡು ಹಿಂಗೆ ಮಲಗತಕ್ಕಂಥವನು ಸೀದಾ ಸೋಯೆ ಯೋಗಿ. ಸಾಕು, ತೃಪ್ತಿ, ಒಂದೊಳ್ಳೆ ಕುಟುಂಬ, ಒಂದೊಳ್ಳೆ ಬದುಕು ಕೊಟ್ಟಿದ್ದಾನೆ ಭಗವಂತ, ಒಂದೊಳ್ಳೆ ಪತ್ನಿ ಕೊಟ್ಟಿದ್ದಾನೆ, ಒಂದೊಳ್ಳೆ ಗಂಡ ಕೊಟ್ಟಿದ್ದಾನೆ, ಇರುವುದ್ರಲ್ಲಿ ನಾವು ತೃಪ್ತಿಯಾಗಿದ್ದೇವೆ ಅನ್ನೋ ಒಂದು ಭಾವ ಬೇಕು. ಯಾವಾಗ್ಲೂ ಈ ತರ ತಪಸ್ತಿರ್ತಿರೋರಿಗೆ ಹಿಂಗ್ ಮಲಗಿಸಿ. ಅದಿದ್ರೆ ಚಂದ, ಇದಿದ್ರೆ ಚಂದ, ಇದಿಷ್ಟಿದ್ರೆ ಚಂದ, ಅದು ಅಷ್ಟಿದ್ರೆ ಚಂದ, ಹಿಂಗೆ ಇದ್ರೆ ಚಂದ, ನೋಡಿದ್ದಲ್ಲ. ಏನಿದ್ದೇನು ಈ ಹೋಗೋ, ಈ ಒಂದು ಮಣ್ಣಿಗೆ ಹೋಗೋ ಈ ಕಾಯ, ಮಣ್ಣು ಹುಳ ಬೀಳಲೇಬೇಕಿದ್ದು, ನೆನ್ಪಿಟ್ಕೊಳ್ಳಿ. ನೀವೇನೇ ಮಾಡಿದ್ರು ಸುಡ್ಲೇಬೇಕು, ಮಣ್ಣಿಗೆ ಇಡ್ಲೇಬೇಕು, ಇದಷ್ಟೇ. ಇಲ್ಲಿ ಬಂದಿದ್ದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನತಕ್ಕಂಥ ಭಾವ. ಅಂಥದ್ರಲ್ಲಿ ಒಂದು ಯೋಗಿಯ ತರ ಮಕ್ಕಳಿಗೆ ಮುಖ್ಯವಾಗಿ ಹಿಂಗ್ ಮಲಗಿಸಿ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಸಂಟ್ರೇಷನ್, ಒಂದು ವಿದ್ಯೆ, ಒಂದು ಗಮ್ಯ, ಒಂದು ಭಾವ, ಒಂದು ಆಲೋಚನೆ. ತುಂಬಾ ಕನ್ಫ್ಯೂಷನ್ ಮಾಡ್ಕೋತಿರ್ತಾರೆ ನೋಡಿ ನಮ್ಮ ಮಕ್ಕಳು. ಇವತ್ತಿನ ಮಕ್ಕಳು ಹಾಗೆ ಪಾಪ, ಅವ್ರ ಕೈಗೆ ನಾವು ಬ್ರಹ್ಮಾಸ್ತ್ರ ಕೊಟ್ಬಿಟ್ಟಿದ್ದೀರಿ. ಆ ಮೊಬೈಲು, ಆ ಟಿವಿ, ಆ ಲ್ಯಾಪ್ಟಾಪು, ಸುತ್ತಮುತ್ತ ಇನ್ನೊಂದು ಏನೋ ಒಂದು ಕೋರಿಕೆಗಳ ಪ್ರಪಂಚ. ಇಂಥದ್ದೆಲ್ಲ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಪುನಃ ನೋಡಿ, ಯಾವುದೋ ಮದುವೆ ಫಂಕ್ಷನ್, 4 ಜನ ಅಪ್ರಾಪ್ತ ಮಕ್ಕಳನ್ನ ಕರ್ಕೊಂಡು ಎತ್ತಾಕೊಂಡು ಹೋಗಿ ರೇಪ್ ಮಾಡಿದ್ದಾರೆ ಮಕ್ಕಳೇ. ಅದರಲ್ಲಿ 3 ಅಪ್ರಾಪ್ತ ಬಾಲಕರು.
ಅಪ್ರಾಪ್ತ ಹುಡುಗಿಯರನ್ನ, ಮದುವೆಗೆ ಬಂದಿರೋ ಮಕ್ಕಳನ್ನ, ದಿಬ್ಬಣಕ್ಕೆ ಬಂದಿರೋ ಮಕ್ಕಳನ್ನ ದೇಗೋ ಬರ್ತಿರ್ಬೇಕಾದ್ರೆ ಎತ್ತಾಕೊಂಡೋಗಿ ನಾವು ಮಾಡ್ತಿರೋದು ಇದು ಸರಿಯಾ, ಇದು ಎಲ್ಲಿಗೆ ಹೋಗುತ್ತೆ, ಇದು ತಪ್ಪಾ, ಇದರಿಂದ ಆಗೋ ಅನಾಹುತ ಏನು, ಆ ಮಕ್ಕಳಿಗೆ ಆಗೋ ಒಂದು ಮಾನಸಿಕ ಆಘಾತ ಏನು, ಎಲ್ಲಿಗೂ ನಿಂತು ಬಿಡ್ತವೆ. ಇವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವ್ ಹೇಳ್ತೀವಿ ಸುಟ್ಬಿಡಿ, ಇದ್ ಮಾಡಿಬಿಡಿ ಅಂತ. ಇಲ್ಲ, ಮನುಷ್ಯ ಪಶು ಅಂತಹ ಒಂದು ಕೋರಿಕೆಗಳನ್ನ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ನೀವು ಯಾವ್ದನ್ನು ತೆಗೆದ್ರು ಒಂದು ಆಗಾಗ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು, ನೀವು ರಾತ್ರಿ ಮಲಗಿದಾಗ ಮಾತನಾಡಬೇಕಾ, ಒಂಟಿಯಾಗಿದ್ದೀರಾ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲ. ಏನು ಇದು ಕುಲ್ಲಂ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ ಇವನು ಅಂತ ಅನ್ಸುತ್ತೆ. ಇದೇಪ್ಪ, ಯಾವ್ದು ಗುಟ್ಟಾಗಿರ್ಬೇಕು ಅದು ಗುಟ್ಟಾಗಿರ್ಬೇಕು. ಕಕ್ಕ ಎಲ್ರೂ ಹೋಗ್ತಾರೆ ಅಂತ ನಡು ರೋಡಲ್ಲಿ ಎಲ್ರು ಚಡ್ಡಿ ಬಿಚ್ಚಿ ಕುತ್ಕೊಳಕ್ಕಾಗುತ್ತಾ, ಸಂಡಸ್ ಮಾಡಕ್ಕಾಗುತ್ತಾ? ಅಸಹ್ಯ ಅಲ್ವಾ? ಎಲ್ರೂ ಮಾಡೋದು ಅದೇ ರೂಮಲ್ಲಿ ಅಂತ ಎಲ್ರು ಬಿಚ್ಚಾಕೊಂಡು ಹಿಂಗೆ. ಏನಿದು? ಇಂಥದ್ದೊಂದು ಅಡ್ವರ್ಟೈಸ್ಮೆಂಟ್ ಕುಲ್ಲಂ ಬರ್ತಾ ಇದೆ. ಏನಾಗುತ್ತೆ ಹೊತ್ತು ತಾನೆ. ಇನ್ನೊಂದು ಮೊನ್ನೆ ಹಿಡಿದಿದ್ದಾರೆ ಉತ್ತರ ಭಾರತದಲ್ಲಿ, ಹೇಳಬಾರದು. ನನ್ನನ್ನು ಗರ್ಭದಾನ ಮಾಡಿದವರಿಗೆ ಇಷ್ಟು ದುಡ್ಡು ಕೊಡುತ್ತೇನೆ, ಇಂಥದ್ದೆಲ್ಲ ಸುಂದರವಾದ ಹೆಣ್ಮಕ್ಳು ಫೋಟೋ ಹಾಕಿ ಪ್ರಚೋದನೆ. ಇದನ್ನ ಕೇಳ್ಕೊಂಡು ಹೋಗಿ ದುಡ್ಡು ಕಳ್ಕೊಂಡು ಒಡಿಸ್ಕೊಂಡು ಬಡಿಸ್ಕೊಂಡು ಏನೇನೆಲ್ಲ ಮಾಡ್ತಿದ್ದಾರಪ್ಪ. ನೋಡಿ ಅಲ್ಲಿ ಆ ಒಂದು ಶುಕ್ರನ ಪ್ರಬೋಧ, ರಾಹು ಶುಕ್ರನಿಗೆ ಕೇಂದ್ರದಲ್ಲಿರೋದು ಎಂಥದೊಂದು ಉನ್ಮತ್ತತೆಯನ್ನ ಮಕ್ಕಳಲ್ಲೂ ನಾವು ಎಲ್ಲರೂ ಮಕ್ಕಳೇ. ಅವ್ರಿಗೇನ್ ಗೊತ್ತಿದೆ ಇದು ಎಲ್ಲಿಗೆ ಹೋಗ್ತಿದೆ, ಯಾವ ತರ ಪ್ರಚೋದನೆ ಮಾಡ್ತಿದ್ದೇವೆ. ಡೇಟಿಂಗ್ ಆಪ್ಸ್ ಅಂತೆ, ಎಂತೆಂಥದ್ದು. ಒಂದು ದಿನಕ್ಕೆ 600 ರೂಪಾಯಿಂದ, ಒಂದು ಗಂಟೆಗೆ 600 ರೂಪಾಯಿಂದ 6,000 ರೂಪಾಯಿವರೆಗೂ ಇದೆಯಂತೆ ಟು ಸ್ಪೆಂಡ್ ಟೈಮ್ ಅಂತೆ. ಬೆಂಗಳೂರಿಗೂ ಬಂದ್ಬಿಟ್ಟಿದೆಯಂತಪ್ಪ. ನಾವು ಮಾತಾಡೋಕೆ ಯಾರು ಇಲ್ಲ, ಅಳೋಕೆ ಯಾರು ಇಲ್ಲ, ಭಾವನೆಗಳು ಹಂಚ್ಕೊಳ್ಳೋಕೆ ಯಾರು ಇಲ್ಲ, ನಮ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಬೇಕು. ಎಲ್ಲಿಗೆ ಹೆಜ್ಜೆ? ಇದೆಲ್ಲ ನಮ್ಮ ಭಾರತದಲ್ಲಿ ಇತ್ತ, ನಮ್ ಸನಾತನ ಧರ್ಮದಲ್ಲಿ ಇತ್ತ? ಏನ್ ಮಾಡ್ತಿದ್ದೇವೆ ಮಕ್ಕಳೇ? ಅದರಿಂದ ನಮ್ಮ ಮಕ್ಕಳಲ್ಲಿ ಆ ಥರದ್ದೊಂದು ಪ್ರಚೋದನೆ, ಎಲ್ಲೋ ಒಂದು ಗಮ್ಯ, ಅದು ನಿಮ್ಮಲ್ಲೂ ಆ ಥರದ್ದು ಆಗ್ತಿದೆ. ಏನೋ ಯೋಚನೆ ಮಾಡ್ಕೊಂಡು ಗಾಬರಿ, ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ. ಈ ರೀತಿ ಮಲಗಿ, ಎದೆ ಮೇಲೆ ಈ ರೀತಿ ಕೈ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಮಲಗಿ ನೋಡಿ. ಯೋಗಿ ಅಂತೆ ಒಂಥರ ಪೂರ್ಣ ತೃಪ್ತಿ. ಒಬ್ಬ ಯೋಗಿಗೆ ಯಾವ್ದ್ರ ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ. ನೀವೆಷ್ಟು ಪ್ರೀತಿಸಿದ್ರು ನಿಮ್ ಹಿಂದೆ ನಾನಿಲ್ಲ, ನೀವೆಷ್ಟು ದ್ವೇಷಿಸಿದ್ರು ನಿಮ್ ಹಿಂದೆ ನಾನಿಲ್ಲ, ನೀವೆಷ್ಟು ನೋವು ಕೊಟ್ರು ನಿಮ್ ಹಿಂದೆ ನಾನಿಲ್ಲ, ನೀವೆಷ್ಟು ಅಹಂಕಾರ ಮಾಡಿದ್ರು ನಿಮ್ ಹಿಂದ್ಗಡೆ ನಾನಿಲ್ಲ. ಅದುವೇ ಯೋಗಿ. ಇದು ನನ್ನ ಗುರುಗಳು ನನ್ಗೆ ಹೇಳ್ಕೊಟ್ಟಿತ್ತು. ಸೀದಾ ಸೋಯೆ ಯೋಗಿ. ನನಗ್ ಸಾಕು ಕಣೋ ಅನ್ನತಕ್ಕಂಥ ಛಾಯೆ ಬರುತ್ತದೆ. ಇನ್ನು ಡಾಬಾ ಸೋಯೆ ನಿರೋಗಿ ಅಂದ್ರೆ ಪಕ್ಕಕ್ಕೆ ಹಿಂಗೆ ಮಲಗುವವನು ನಿರೋಗಿ. ಮುಖ್ಯವಾಗಿ ಎಡಗಡೆ ಹಿಂಗ್ ತಿರ್ಕೊಂಡು ಮಲಗ್ತಿರಲ್ವಾ, ನಿಮಗೆ ರೋಗ ಅನ್ನೋದೇ ಬರೋಲ್ಲ, ಅಪಮೃತ್ಯು ಬರಲ್ಲ, ಹಾರ್ಟ್ ಅಟ್ಯಾಕ್ ಬರೋಲ್ಲ, ಕಿಡ್ನಿ ಪ್ರಾಬ್ಲಮ್, ಫ್ರೋಸನ್ ಶೋಲ್ಡರ್ಸ್, ಈ ಒಂದು ಸಯಾಟಿಕಾ, ಈ ಒಂದು ಬೇರೆ ಬೇರೆ ಬ್ಯಾಕ್ ಪೇನ್ಗಳು ಬರ್ತಿರೋದು, ಕುತ್ತಿಗೆ ನೋವು ಬರ್ತಿರೋದು, ನಿದ್ರಾಹೀನತೆ ಸಮಸ್ಯೆ ಬರ್ತಿರೋದು, ಏನೋ ದೇಹ ಭಾರ ಅನ್ನೋದು, ಎಡಗಡೆ ಹಿಂಗ್ ಇಟ್ಕೊಂಡು ಮಲಗ್ತಕ್ಕಂಥದ್ದು ಮಾಡಿ ತುಂಬಾ ಒಂದು ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ನಿಮಗೆ ರೋಗಗಳು ಹತ್ರ ಬರೋದಿಲ್ಲ. ಆ ಒಂದು BP ಬ್ಯಾಲೆನ್ಸ್ ಆಗ್ತಕ್ಕಂಥದ್ದಾಗುತ್ತೆ, ಶುಗರ್ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದಾಗುತ್ತೆ, ಕೊಲೆಸ್ಟ್ರಾಲ್ ಒಂದು ಸಣ್ಣ ಬ್ಯಾಲೆನ್ಸ್, ಬ್ಲಡ್ ಚಲನೆ. ಅದಕ್ಕೆ ಡಾಕ್ಟರ್ಗಳು ಎಡಗಡೆ ಹೆಂಗಿದೆ ಮೂವ್ಮೆಂಟ್ ಅಂತ ನೋಡ್ತಾರೆ. ನಮಗ್ ಸ್ಟ್ರೋಕ್ ಹೊಡೆದಾಗ ಎಡಗಡೆಗೆನೆ ಜಾಸ್ತಿ. ಎಡಗಡೆ ಭುಜ, ಫ್ರೋಸನ್ ಶೋಲ್ಡರ್, ಶುಗರ್ ಚುಚ್ಚಿದಾಗೆ, ಇವೆಲ್ಲ ಲಕ್ಷಣಗಳು. ಎಡಭಾಗದಲ್ಲಿ ಜೋಮ್ ಹಿಡಿತಿದೆ, ಹಾರ್ಟು, ಕೊಲೆಸ್ಟ್ರಾಲ್, BP, ಕಿಡ್ನಿ, ಇದೆಲ್ಲ ಚೆಕ್ ಮಾಡಕ್ ಶುರು ಮಾಡ್ತಾರೆ. ಕಾಲು ಉತ್ಕೊಳ್ಳೋದು, ಹೊಟ್ಟೆ ಉಬ್ಬಿಸ್ಕೊಳ್ಳೋದು, ಇವೆಲ್ಲದರ ಒಂದು ಪರಿಧಿ. ಅದರಿಂದ ಬಲಗಡೆಯೂ ತಿರುಗಿ ಮಲಗಬೇಕು, ತೊಂದರೆ ಇಲ್ಲ. ಆದಷ್ಟು ಎಡಗಡೆ ರಕ್ತ ಪರಿಚಲನ ಬ್ಯೂಟಿಫುಲ್ ಆಗತಕ್ಕಂಥದ್ದಾಗುತ್ತೆ. ಇನ್ನು ಎದೆ ಮೇಲೆ ಮಲಗುವವನು ರೋಗಿ. ನಾನಾಗ್ಲೇ ಹೇಳಿದ್ನಲ್ಲ, ಎದೆ ಜೀಮ್ನಾ ಸೋಯೆತು ರೋಗಿ, ಉಲ್ಟಾ ಸೋಯೆ ಭೋಗಿ.
ಅಂತ ಹೇಗೆ ಹೇಳಿದ್ವೋ ಹಾಗೆಯೇ ಈ ಒಂದು ಭಾವಗಳಾಗ್ತಕ್ಕಂಥದ್ದು ಹೇಗೆ ಮಲಗ್ತಿದ್ದೀರಿ, ಯಾವ ಕಡೆ ದಿಕ್ಕಲ್ಲಿ ಮಲಗ್ತಿದ್ದೀರಿ, ಎಷ್ಟೊತ್ತಿಗೆ ಮಲಗ್ತಿದ್ದೀರಿ, ಇವುಗಳೆಲ್ಲವನ್ನ ಮುಂದಿನ ಒಂದು ಸಂಚಿಕೆಗಳಲ್ಲಿ ಆಗಾಗ ನಿಮಗೆ ತಿಳಿಸ್ಕೊಡ್ತೇನೆ. ಸಣ್ಣ ಸಣ್ಣ ಬದಲಾವಣೆಗಳು ಮಕ್ಕಳೇ. ಊಟ ತಿಂದು ಒಂದು ಕಡಿಮೆ ಎಂದರು ಏನ್ ಹೇಳುತ್ತೆ, ಸೂರ್ಯಾಸ್ತಮಾನದ ನಂತರ 3 ಗಂಟೆಯ ನಂತರ ಮಲಗಬೇಕು ಅಂತ ಹೇಳುತ್ತೆ ನಮ್ಮ ಆಯುರ್ವೇದ. ಒಂದು 6-6:15ಗೆ ಸೂರ್ಯಾಸ್ತಮಾನ ಆಗಿದೆ ಅಂದ್ರೆ 7:15, 8:15, 9:15, ಒಂದು 9:30 ಮಲಗೋದು ಉತ್ತಮ. ಸೊ ಅವಾಗ ಏನ್ ಮಾಡ್ಬೇಕು, ಒಂದು 6:15, 6:30 ಸೂರ್ಯಾಸ್ತಮಾನ ಆಗಿದೆ ಅಂದ್ರೆ ಒಂದು 7:30, 8 ಗಂಟೆಗೆ ಊಟ ಮಾಡ್ಕೋಬೇಕು. ಒಂದು 1-1.5 ಗಂಟೆ ಗ್ಯಾಪ್ ಇದೆ. ಒಂದು ಸಣ್ಣ ವಾಕ್ ಹೋಗಿ ಬನ್ನಿ, ಒಂದು 50 ನಿಮಿಷ, 60 ನಿಮಿಷ, 40 ನಿಮಿಷ ಸಣ್ಣದಾಗಿ ಒಂದು ವಾಕು. ಒಂದು ಒಳ್ಳೆ ವಿಳೆದೆಲೆ ಹಾಕಿ. ಆ ತಾಂಬೂಲ ಚರ್ವಣ ಹೇಗಿರ್ಬೇಕು, ಯಾಕೆ ನಮಗೆ ವೈದಿಕರಿಗೆ ಅಷ್ಟು ಗಟ್ಟಿ ಆಯಸ್ಸು, ಆರೋಗ್ಯ, ಮಾತು ಇದೆಲ್ಲ ಏನಕ್ಕೆ ಅನ್ನತಕ್ಕಂಥದ್ದನ್ನ ತಾಂಬೂಲ ಚರ್ವಣದ ಬಗ್ಗೆ ಕೂಡ ಅದಿಷ್ಟೇ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ಏನೇನ್ ಹಾಕ್ಬೇಕು, ಏನೇನ್ ತೆಗಿಬೇಕು, ಇದೆಲ್ಲವನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ, ಕಾಯ್ತೀರಿ ಅಂತ ಹೇಳ್ತಾ ಈ ವಾರದ ಒಂದು ಭವಿಷ್ಯಕ್ಕೆ ಬಂದ್ಬಿಡೋಣ. ಭಾನುವಾರ ಮೇಷರಾಶಿ. ಸೂರ್ಯ ಬಂದಿದ್ದಾನೆ, ದಟ್ ಇಸ್ ಬ್ಯೂಟಿಫುಲ್. ಬುಧನೂ ಬಂದಿದ್ದಾನೆ, ದಟ್ ಇಸ್ ಆಲ್ಸೋ ಬ್ಯೂಟಿಫುಲ್, ಬಟ್ he is burned. 6th in the ಲಗ್ನ ಬ್ಯೂಟಿಫುಲ್, 3rd in the ಲಗ್ನ ದಟ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಪರಾಕ್ರಮ, ಶಕ್ತಿ. ಬಟ್ ಬುಧ ಆ ಒಂದು 5 to 7 ಡಿಗ್ರಿ ತಲೆ ಕೆಡಿಸ್ತಕ್ಕಂಥದ್ದು, ಏನಾದ್ರು ಗಾಬರಿಗಳು ಉಂಟು ಮಾಡಿಸ್ತಕ್ಕಂಥದ್ದು ಮಾಡ್ತಾನೆ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಇದ್ದೀರಾ, ಮೈನಿಂಗ್ ಅಲ್ಲಿ ಇದ್ದೀರಾ, ಅಗ್ರಿಕಲ್ಚರ್ ಅಲ್ಲಿ ಇದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಆಮಿನೇಷನ್ ಸಂಬಂಧಪಟ್ಟಂಥದ್ದು, ದಾಸ್ತಾನು, ಗೋಡೌನು, ಇಂಥ ಒಂದು ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸ್ವಲ್ಪ ಪರಿಶ್ರಮದ ವಾರ. ಬಟ್ ದುಡಿತಕ್ಕೆ ತಕ್ಕಂತೆ ಲಕ್ಷ್ಮಿ, ಮನೆಯಲ್ಲಿ ಶುಭ ಕಾರ್ಯಗಳು, ಭಾಗ್ಯೋದಯ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ, ಬದುಕು ಚೆನ್ನಾಗಿದೆ. ಬಟ್ US, ಕೆನಡಾ ಇಂಥ ಭಾಗಗಳಲ್ಲಿ ಎಚ್ಚರಿಕೆ. ಅಂತ ಕಡೆ ಹೋಗೋದು ಬೇಡ, ಕಳ್ಸೋದು ಬೇಡ. ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರು ಪದಾರ್ಥಗಳ ಎಕ್ಸ್ಪೋರ್ಟ್, ಇಂಪೋರ್ಟ್, ಸ್ಟೋರೇಜ್, ಸ್ಟಾಕಿಸ್ಟ್ ಇಂಥ ಒಂದು ವ್ಯವಹಾರ, ಉದ್ಯೋಗ, ಛಾಯೆಗಳಲ್ಲಿ ಇರತಕ್ಕಂಥವ್ರಿಗೂ ಕೂಡ ಅಲ್ಲೊಂದು ಸಣ್ಣ ಎಳೆದಾಟಗಳಾಗತಕ್ಕಂಥದ್ದುಂಟು. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬೆಂಕಿ ಹತ್ರ, ಈ ಒಂದು ಟ್ರಾನ್ಸ್ಫಾರ್ಮರ್ಗಳ ಹತ್ರ, ದೊಡ್ಡ ದೊಡ್ಡ ಗ್ಯಾಸು, ಪೆಟ್ರೋಲು, ಗಾಡಿಗಳು, ರೈಲು, ವಿಮಾನಗಳು, ಅವುಗಳ ದೊಡ್ಡ ಒಂದು ಕದಲಿಕೆಗಳಾಗತಕ್ಕಂಥದ್ದುಂಟು. ಎಚ್ಚರಿಕೆ. ವೃಷಭ ರಾಶಿ. ಕುಜ, ಶನಿ, ಹೈನುಗಾರಿಕೆ, ತೋಟಗಾರಿಕೆ, ಅರಣ್ಯ ಇಲಾಖೆ, ಮಾಂಸೋತ್ಪನ್ನ, ಲಿಕ್ಕರು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ರಿಪೇರ್ ಕೆಲಸ, ಈ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಮೇಂಟೆನೆನ್ಸು, ಸೂಪರ್ವೈಸಿಂಗು, ಇಂತಹ ಒಂದು ವ್ಯವಹಾರ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ದೊಡ್ಡ ದೊಡ್ಡ ಮದುವೆ ಮನೆಗಳು, ಚೌಲ್ಟ್ರಿಗಳು, ಫಂಕ್ಷನ್ಗಳು, ಕಲಾವಿದರು, ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ಆಭರಣ ಇಂಥವುಗಳಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತ ನೋಡಿ. ಕಳ್ಳ, ಕುಜ, ಶನಿ ಕುಜನನ್ನು ಎಳ್ಕೊಂಡು ಶುಕ್ರನನ್ನು ನೋಡಿದಾನೆ. ಶುಕ್ರನಿಗೆ ಕೇಂದ್ರದಲ್ಲಿ ರಾಹು, ಅದಕ್ಕೆ ಕೇಂದ್ರದಲ್ಲಿ ನೀಚ ಚಂದ್ರ. ಯಾರ್ದೋ ಬಂಗಾರದ ಅಂಗಡಿ ಕನ್ನಡ ಹಾಕಿದ್ದಾರೆ ಸ್ವಾಮಿ, ಕನ್ನ ಹಾಕಿದ್ದಾರೆ. 1.5 ಕೋಟಿ 2 ಕೋಟಿಗೆ ಬಂಗಾರ ಎತ್ಕೊಂಡು ಹೋಗಿದ್ದಾರೆ. ಬಂಗಾರ ಹುಷಾರು, ಬಂಗಾರದ ಅಂಗಡಿಯವರು ಹುಷಾರು. ಬಂಗಾರದ ಬೆಲೆಗಳು ದಿಢೀರ್ ಅಂತ ಬದಲಾಗತಕ್ಕಂಥ ಒಂದು ಕದಲಿಕೆಗಳು ಇರತಕ್ಕಂಥದ್ದುಂಟು. ಎಚ್ಚರಿಕೆ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ರಿಸ್ಕ್ ತಗೊಳ್ಳೋದು ಬೇಡ. ಸ್ಮಾಲ್ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ನೋಡ್ಕೊಂಡು ಈ ತರ ಸಣ್ಣದಾಗಿ ಹಾಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಒಂದೇ ಬಾರಿಗೆ ತಗೊಳ್ಳೋದು ಬೇಡ. ತಗೋಬಂದ್ ಮನೇಲಿ ಇಟ್ರೆ ಅತ್ತೆನೂ ಕದೀತಾಳೆ, ಮಗಳು ಕದೀತಾಳೆ, ಮಗನೂ ಕದೀತಾನೆ, ಈ ಗುರುನು ಕದಿಯೋದೆ. ಇಂಥ ಬುದ್ಧಿ ನಮ್ಮನ್ನ ಕದಡಿಸುತ್ತೆ. ಕಳ್ಳರಲ್ಲಿ ದೊಡ್ಡ ಕಳ್ಳ ನಾನೇ, ಸತ್ಯವಾಗ್ಲೂ ಹೇಳ್ತೇನೆ. ತುಂಬಾ ದೊಡ್ಡವನ್ ನಂಬಲಿಕ್ಕೆ ಹೋಗ್ಬೇಡಿ. ಆ ತರದ ಪ್ರಚೋದನೆ. ದೊಡ್ಡವನಾಗಿದ್ದಾನೆ ಅಂದ್ರೆ ಎಷ್ಟು ಮನೆ ಬೀಳ್ಸಿದಾನೋ ಅಂತೀವಿ ನಾವು. ಎಷ್ಟು ಜೀವಗಳು ತಿಂದು ಹಾಕ್ಬಿಟ್ಟಿದಾರೋ, ಎಷ್ಟು ಜೀವಗಳನ್ನ ಕೊಂದು ಬಿಟ್ಟಿದ್ದಾರೋ, ಜೀವನ ಹಾಳು ಮಾಡಿಟ್ಟಿದ್ದಾರೋ ಅನ್ನತಕ್ಕಂಥ ಭಾವಾರ್ಥ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ.
ಸೂರ್ಯ 11ನೇ ಮನೆ, ಬುಧ 11ನೇ ಮನೆ. ಫ್ಯಾಂಟಾಸ್ಟಿಕ್. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಲ್ಯಾಂಡ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಲಾಯರು, ಟೀಚರು, ಪ್ರೊಫೆಸರು, ಮೆಡಿಸನ್ನು, ಜೈಲರು, ಪೊಲೀಸ್ ಇಲಾಖೆ, ಮೈನಿಂಗ್ ಇಲಾಖೆ, ಅರಣ್ಯ ಇಲಾಖೆ, ವಿಶ್ವಕರ್ಮ, ಈ ಥರದ್ದು ಕಟ್ ಮಾಡಿ ಶಿಲೆಗಳು ಮಾಡೋದು, ವುಡ್ಡಲ್ಲಿ ಇದು ಮಾಡೋದು, ಕೆತ್ತನೆಗಳು ಮಾಡೋದು, ಗಾಡಿಗಳ ರಿಪೇರ್ ಮಾಡಿಸೋದು, ಗಾಡಿಗಳ ಸರ್ವಿಸ್ ಮಾಡಿಸೋದು, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ತಗೊಂಡು ಬಂದು ಮಾರೋದು, ಆಟೋಮೊಬೈಲ್ ಸೆಕ್ಟ್ರಲ್ಲಿ ಇರೋದು, ದೊಡ್ಡ ದೊಡ್ಡ ಶೋರೂಮ್ ನಡೆಸ್ತಿರೋದು, ಶೋರೂಮ್ಗಳಲ್ಲಿ ಕೆಲಸ, ಮೆಕ್ಯಾನಿಕ್ ಕೆಲಸ, ಸರ್ವಿಸಿಂಗ್ ಕೆಲಸ, ರಿಪೇರ್ ಕೆಲಸ, ಟ್ರಕ್ಗಳು ಇಟ್ಕೊಂಡಿದ್ದೀರಾ, ಬಸ್ಸುಗಳು ಇಟ್ಕೊಂಡಿದ್ದೀರಾ, ಟ್ರಾನ್ಸ್ಪೋರ್ಟಲ್ಲಿ ಇದ್ದೀರಾ, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಿಕಲ್ ಗುತ್ತಿಗೆಗಳ ಕೆಲಸ, ಮದುವೆಗಳನ್ನ ಮಾಡಿಸೋದು, ಪೌರೋಹಿತ್ಯ ಮಾಡಿಸೋದು, ವೈದಿಕ ಮಾಡಿಸೋದು, ದೊಡ್ಡ ದೊಡ್ಡ ಪೊಲಿಟಿಕಲ್ಗೆ ಅಡ್ವೈಸರ್ ಆಗಿರೋದು, ಮ್ಯಾನೇಜ್ಮೆಂಟ್ ಬ್ಯಾಂಕಿಂಗ್ ಅಡ್ವೈಸರ್ ಆಗಿರೋದು, ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ಕರ್ಕಾಟಕ ರಾಶಿ. ಗುರು 12, ಆದರೆ ಶುಕ್ರ ದಿಗ್ಬಲ, ಸೂರ್ಯ ದಿಗ್ಬಲ, ಅಧಿಕಾರಕಾರಕ. ನಮ್ಮ ಜಾತಕದಲ್ಲಿ ಏನಾದ್ರು ವಿಪರೀತ ರಾಜಯೋಗ ಇತ್ತು, ನಾಳಿನ ಎಲೆಕ್ಷನ್ ಅಲ್ಲಿ ನೀವು ನೋಡ್ತಿರೋಬ್ರಿಗೆ ವಿಪರೀತ ರಾಜಯೋಗ ಅಂದ್ರೆ ಏನು ಇದ್ದವನ್ನ ರಾಜ ಮಾಡಕ್ ಬರುತ್ತೆ. ಅದ್ರಲ್ಲೂ ಪುಷಿ ನಕ್ಷತ್ರದವರಿಗೆ ಒಂದ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡ್ತಕ್ಕಂಥ ಯೋಗ. ಬುಧನ್ ನಕ್ಷತ್ರ, ಆಶ್ಲೇಷ ನಕ್ಷತ್ರದವ್ರಿಗೂ ಕೂಡ ಸೂಪರ್. ಪುನರ್ವಸುನಲ್ಲಿರೋರಿಗೆ ಗುರು 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ಮನೆಯಲ್ಲಿ ಏನಾದ್ರೂ ಅನಾರೋಗ್ಯ ಸಮಸ್ಯೆ, ಹಣಕಾಸು ಸಮಸ್ಯೆ, ಮಕ್ಕಳ ವಿಚಾರದಲ್ಲಿ ನೋವು, ಬಾಧೆ, ಎಳೆದಾಟ, ಕಮಿಟ್ಮೆಂಟ್ ಅಂತ ಇರ್ತಕ್ಕಂಥವ್ರು ಒಂದು ಸಣ್ಣ ಖರ್ಚುಗಳ ಭಾವ, ಸ್ವಲ್ಪ ಸಾಲಕ್ಕೆ ಬೀಳ್ತೀರಿ, ಅದನ್ನ ತಲೆಗೆ ಹತ್ತಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಏನು ತೊಂದರೆಗಳಿಲ್ಲ. ಫ್ಯಾಂಟಾಸ್ಟಿಕ್ ವಾರ. ಶತ್ರುಗಳು ಜಾಸ್ತಿ, ಮಾಟ, ಮಂತ್ರ, ತಂತ್ರ, ಪ್ರಯೋಗ. ನರಸಿಂಹರು, ಶನಿ ಕುಜ ಅಂದಿದ್ದೆ ನರಸಿಂಹ. ಉತ್ತರದಲ್ಲಿ ಲಕ್ಷ್ಮೀ ನರಸಿಂಹರಿದ್ದಾರ, ಯೋಗ ನರಸಿಂಹ, ಭೋಗ ನರಸಿಂಹ, ಆಹೋಬಿಲ ನರಸಿಂಹ. ಯಾವ ನರಸಿಂಹ ಆದ್ರೂ ಹೋಗ್ತಾ ಇದೆ. ಅಲ್ಲಿ ಪ್ರಾಂಗಣದಲ್ಲಾದ್ರೂ ಕುಳಿತು ಬನ್ನಿ. ಇಲ್ಲ ಗುರುಗಳೇ, ಸ್ಕಂದ ಸುಬ್ರಹ್ಮಣ್ಯರಿಗಾದ್ರೂ ಹೋಗಿ ಬನ್ನಿ. ಇಲ್ಲ ಗುರುಗಳೇ, ಸುಬ್ರಹ್ಮಣ್ಯರ ದೇವಸ್ಥಾನವೂ ಇಲ್ಲ. ಹನುಮ, ಶನಿ ಕುಳಿತಿರೋದಲ್ಲಿ ಉತ್ತರಾಭಾದ್ರ ನಕ್ಷತ್ರ, ಹನುಮರಿಗಾದ್ರೂ ಹೋಗಿ ಕುಳಿತು ಬನ್ನಿ. ಅಲ್ಲೊಂದು ಎಳ್ಳು ದೀಪ ಹಚ್ಚೋದು, ಒಂದು ಬೊಗಸೆ ಎಳ್ಳು, ಎಳ್ಳೆಣ್ಣೆ, ಒಂದು ನೀಲಿ ವಸ್ತ್ರ, ಒಂದಷ್ಟು ಹಣ್ಣು, ಹಂಪಲು, ಈ ಥರ ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಬಡವರಿಗೆ ಒಂದು ಸ್ಟೀಲ್ ಬಟ್ಲಲ್ಲಿ ಹಾಕೊಂಡು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಫ್ಯಾಂಟಾಸ್ಟಿಕ್ ವಾರ. ಕರ್ಕಾಟಕ ರಾಶಿಯವರಿಗೆ ಮದುವೆ ಇಲ್ಲದವ್ರಿಗೆ ಮದುವೆ ಯೋಗ, ಭಾಗ್ಯ ಯೋಗ, ಅಧಿಕಾರ ಯೋಗ. ಬಟ್ ಸಿಕ್ಕಾಪಟ್ಟೆ ಶತ್ರುಗಳಿದ್ದಾರೆ. ನಿಮ್ಮ ಮನೆಗೆ ಬೆಂಕಿ ಹಚ್ಚುವಂಥವ್ರು ತುಂಬ ಹುಷಾರಾಗಿರಿ. ತಂದೆ ಆರೋಗ್ಯ ನೋಡ್ಕೊಳ್ಳಿ. ಭಾಗ್ಯಧ್ವಂಸಂ. ಸೂರ್ಯ ನಿಮಗ್ ಬಲ ಇದೆ. ನಿಮ್ ಸುತ್ತಮುತ್ತಲು ಮಾಡಿರೋರು ಯಾರೋ ಮಾಡೋ ಎಡವಟ್ಟು ನಿಮ್ ನೆತ್ತಿಗೆ ಬಂದು ಸುತ್ತಕೊಳ್ಳುತ್ತೆ. ರಿಸ್ಕ್ ತಗೋಬಿಡ್ತೀರಿ, ಓವರ್ ಇನ್ವೆಸ್ಟ್ಮೆಂಟ್ ಹೋಗ್ಬಿಡ್ತೀರಿ, ಖರ್ಚು ಜಾಸ್ತಿ. ಒಳ್ಳೇದಕ್ಕಾಗುತ್ತೆ, ಸುಮ್ಮನೆ ಮನೆಗೋಸ್ಕರ, ಬಾಡಿ ರಿಪೇರಿಗೋಸ್ಕರ, ಎಕ್ಸ್ಪ್ಯಾನ್ಷನ್ಗೋಸ್ಕರ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಮನೆ ಮೇಲೆ ಒಂದು ಮನೆ, ಇನ್ನೊಂದು ಮನೆನ ರೆಡಿ ಮಾಡ್ಕೊಳ್ಳೋಣ, ಇನ್ನೊಂದು ರೂಮ್ನ ರೆಡಿ ಮಾಡ್ಕೊಳ್ಳೋಣ, ಇಂಟೀರಿಯರ್ ಖರ್ಚುಗಳು, ಈ ಥರದ್ದು ಸ್ವಲ್ಪ ಹೋಲ್ಡ್ ಮಾಡಿ. ಒಂದು 20 ದಿನ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ರಿ, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಕುಜ ಅಷ್ಟಮ ಅಲ್ವಾ, ಅದೊಂದು ದಲ್ ಸ್ಟ್ರೆಸ್ ತರ ಅನ್ಸುತ್ತೆ, ಓಡಾಟ ಸುತ್ತಾಟ ಅನ್ನತಕ್ಕಂಥದ್ದು. ಬಟ್ ಸೂರ್ಯ ಚೆನ್ನಾಗಿರೋದ್ರಿಂದ ಕಷ್ಟಪಟ್ಟು ಬದುಕು ಕಟ್ಕೋತೀರಿ. ಕಲಾ ಮಾಧ್ಯಮದಲ್ಲಿ ಇದ್ದೀರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಈವೆಂಟ್ ಇಂಡಸ್ಟ್ರಿನಲ್ಲಿದ್ದೀರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಜ್ಯೋತಿಷ್ಯದಲ್ಲಿದ್ದೀರಿ, ಗುರುಗಳಾಗಿದ್ದೀರಿ, ಟೀಚರ್ ಆಗಿದ್ದೀರಿ, ಲೆಕ್ಚರರ್ ಆಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ. ಶನಿ ಕುಜ ಪೊಲೀಸ್, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್. ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ದೂರ ಪ್ರಯಾಣ ಬೇಡ, ದೂರದ ಕೆಲಸ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ. ಮೂರ್ಖ ಎಂಪ್ಲಾಯೀಸ್, ನೀವು 10 ರೂಪಾಯಿ ಹೇಳಿದ್ರೆ 20 ರೂಪಾಯಿ ಕೆಲಸ ಮಾಡ್ಬೇಕು. ನೀವು ಹೇಳಿದ್ರೆ 10 ರೂಪಾಯಿ ಹೇಳಿದ್ರೆ 1 ರೂಪಾಯಿ ಕೆಲಸ ಮಾಡಿರ್ತಾರೆ. ಸೊ ನೀವು ಹಿಂದ್ಗಡೆ ಒಂದು ಲಿಸ್ಟ್ ಮಾಡ್ಕೊಂಡೇ ಈ ವಾರ ಓಡಬೇಕಾಗುತ್ತೆ. ಇದು ಮಾಡ್ರು, ಅದು ಮಾಡ್ರು, ಅವ್ರನ್ನ ಫಾಲೋ ಅಪ್ ಮಾಡಿಸ್ತಾ ಇರ್ತಕ್ಕಂಥದ್ದು ಮಾಡಿ ಅದ್ಭುತವಾದಂಥ ದಾರಿ ಆಗತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ರಾಶಿಯಾಧಿಪತಿ ಬುಧ ಅಷ್ಟಮ, ಸೂಪರ್. ಕುಜನ್ ಮನೆಯಲ್ಲಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರು, ಲಾಯರು,
ಫೈನಾನ್ಷಿಯಲ್ ಅಡ್ವೈಸರು, ಲೀಗಲ್ ಅಡ್ವೈಸರು, ಮೆಡಿಕಲ್ ಅಡ್ವೈಸರು, ಮ್ಯೂಚುವಲ್ ಫಂಡ್ ಅಡ್ವೈಸರು, ಇನ್ಶೂರೆನ್ಸ್ ಅಡ್ವೈಸರು, ಲೋನ್ ಅಡ್ವೈಸರು, ಪೊಲಿಟಿಕಲ್ ಅಡ್ವೈಸರು, ಇಂಥವುಗಳು ಓಕೆ. ಬಟ್ ಸೂರ್ಯನ ಜೊತೆ ಬುಧ ದಗ್ಧ ಆಗಿರೋದು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ತಲೆನೋವು ಬರುತ್ತೆ, ಮೈಗ್ರೇನ್ ಇರೋರಿಗೆ, ಸೈನಸ್ ಇರೋರಿಗೆ, ಸ್ಕಿನ್ ಅಲರ್ಜಿಸ್ ಆಗೋದು. ಹೌದು, ಸೊಂಟ ನರ ಒಂದು ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತವೆ. ಸೊ ಆ ಆರೋಗ್ಯಕಾರಕ ಸೂರ್ಯ ಅಷ್ಟಮದಲ್ಲಿ ಕುಳಿತಿದ್ದಾನೆ, ಅಲ್ಲೊಂದು ತಲೆ ಕೆಡಿಸುತ್ತೆ. ಒಳ್ಳೆ ತಂಪಾದ ವಸ್ತುಗಳು ಸೇವಿಸುವುದು, ತಂಪಾದ ಜಾಗದಲ್ಲಿ ಇದ್ದು ಬರತಕ್ಕಂಥ ಒಂದು ವ್ಯವಸ್ಥೆ ಆಗಲಿ. ದಿಢೀರ್ ಪ್ರಯಾಣಗಳುಂಟು. ಶುಕ್ರ ಭಾಗ್ಯದಲ್ಲಿ ಬಂದಿರೋದು ತುಂಬಾ ಒಳ್ಳೆಯದು. ಬಟ್ ಶನಿ ಕುಜ ನೋಡ್ತಿರೋದು ಭ್ರಾತೃಗಳಿಗೆ ಸಂಬಂಧಪಟ್ಟಂತ ವ್ಯವಹಾರ, ಕೆಲಸ, ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅಲ್ಲೊಂದು ಸಣ್ಣ ಎಳೆದಾಟ, ಪಾಲುದಾರಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ, ಮೇಂಟೆನೆನ್ಸು, ಲಿಫ್ಟು, ಈ ಮೆಷಿನ್ ಮೇಂಟೆನೆನ್ಸು, ಈ ಒಂದು ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ, ಮಿಕ್ಸಿ ರಿಪೇರಿ, ಗ್ರೈಂಡರ್ ರಿಪೇರಿ, ಈ ಥರದ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಚರ್ ಇಂಜಿನಿಯರ್, ಕೆತ್ತನೆಯ ಕೆಲಸ, ಆಮೇಲೆ ಈ ಒಂದು ಆಂಬ್ಯುಲೆನ್ಸ್ ಸರ್ವಿಸಸ್ಗಳಲ್ಲಿದ್ದೀರಾ, ಡಿಟೆಕ್ಟಿವ್ ಸರ್ವಿಸಸ್ಗಳಲ್ಲಿದ್ದೀರಾ, ಸೆಕ್ಯೂರಿಟಿ ಸರ್ವಿಸಸ್ಗಳಲ್ಲಿದ್ದೀರಾ, ರಾತ್ರಿ ಪಾಳಿಯ ಕೆಲಸಗಳಲ್ಲಿದ್ದೀರಾ, ಅದ್ಭುತವಾಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ಫ್ಯಾಂಟಾಸ್ಟಿಕ್. ತಗಾದೆ, ಜಗಳ, ಕಿರಿಕಿರಿ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. ಏನ್ ಹೋಗಿದೆಯೋ ಅದು ಹೋಗ್ಲಿ, ಏನ್ ಬರುತ್ತೋ ಅದು ಬರ್ಲಿ, ಭಗವದ್ದಿಚ್ಛೆ. ನಿಮ್ಗೇನ್ ಸಿಗ್ಬೇಕು ಎಲ್ಲ ಸಿಗುತ್ತೆ. ಶುಕ್ರ ಲಕ್ಷ್ಮೀಕಾರಕ ಚೆನ್ನಾಗಿದ್ದಾನೆ, ರಾಹು 6ನೇ ಮನೇಲಿ ಚೆನ್ನಾಗಿದ್ದಾನೆ, ವ್ಯಯಾಧಿಪತಿ ಅಷ್ಟಮ. ಇದನ್ನ ವಿಪರೀತ ರಾಜಯೋಗ ಅನ್ನೋದು. ದುಡ್ಡು ಕಾಸು ಇಲ್ಲ ಏನು ಅನ್ನೋರ್ಗೆಲ್ಲ ತುಂಬಾ ದೊಡ್ಡದಾಗಿ ಒಂದು ಕದಲಿಕೆ. ಕನ್ಯಾ ರಾಶಿಯವ್ರಿಗೆ ಒಂದು ಭಾಗ್ಯೋದಯ ಉಂಟು ಈ ವಾರ. ಪೊಲಿಟಿಕಲಿ ಇದ್ರಿ ಅಂದ್ರೆ ಸೋತೋದವ್ರು ಗೆದ್ದು ಬಿಡ್ತೀರಿ, ಗೆದ್ದವ್ರು ಸೋತು ಬಿಡ್ತೀರಿ. ಹೇಗೆ ಕಟಕರಾಶಿಯವರಿಗೆ ವಿಪರೀತ ರಾಜಯೋಗ, ಮಿಥುನ್ ಲಗ್ನದವರು ವಿಪರೀತ ರಾಜಯೋಗ ಅಂತ ನಾನು ಹೇಳಿದ್ನೋ, ಬುಧ ಬಂದು ಸೂರ್ಯನ ಜೊತೆ ಸೇರ್ಬಿಟ್ಟಿದ್ದಾನೆ ಅಂತ ಹೇಳಿದ್ನೋ, ಅದೇ ರೀತಿ ಕನ್ಯಾ ಲಗ್ನದವರಿಗೆ, ಕನ್ಯಾ ರಾಶಿಯವರಿಗೆ ಏನೂ ಇಲ್ಲ ಗುರುಗಳೇನವ್ರಿಗೆ ಟಕ್ ಅಂತ ಹೇಳ್ಬಿಟ್ಟು ಎಲ್ಲ ಕೊಡುತ್ತೆ. ಎಲ್ಲ ಇದೆ, ಎಲ್ಲ ನಾನೇ ಗೆಲ್ಲೋದು ಅನ್ನೋದನ್ನ ಮುಳುಗಿಸಿ ನಡು ರೋಡಲ್ಲಿ ನಿಲ್ಲಿಸ್ಬಿಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ತುಲಾ ರಾಶಿ, ಶುಕ್ರ ಅಷ್ಟಮ, ಸಪ್ತಮದಲ್ಲಿ ಸೂರ್ಯ. 100% ಹೇಳ್ತಾನೆ, ದಾಂಪತ್ಯ ಕಲಾ ಇತ್ತು ಅಂದ್ರೆ ಡೈವರ್ಸ್ ಕೋರ್ಟ್ಗೆ ಹೋಗುತ್ತೆ. ಸುಮ್ಮನಿರಿ, ಸೋತು ಬಿಡಿ, ಇಲ್ಲ ಕುಳಿತುಕೊಂಡು ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಎದ್ದು ಹೋಗ್ಬೇಡಿ. ಅದನ್ನ ನಡು ಬೀದಿಗೆ ತಂದಿಟ್ಕೊಳ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಭಾಗ್ಯ ಸಪ್ತಮಂ, ಸಪ್ತಮೇ ಷಷ್ಟಮಂ. ಖಂಡಿತ ಸ್ನೇಹಿತರ ಮಾತು, ಆತ್ಮೀಯರ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ಚೆನ್ನಾಗಿ ಬರುತ್ತೆ, ಇನ್ನೊಂದು ಬರುತ್ತೆ, ದೂರದ ಬೆಟ್ಟ ನೋಣಿಗೆ ಅಂತ ಹೇಳಿಬಿಟ್ಟು ವ್ಯವಹಾರಗಳೇನಾದ್ರೂ ಒಂದು ಮಾಡ್ಕೊಳಕ್ ಹೋಗ್ಬಿಟ್ಟು ಸುಡುಗಾಲಿ ಸುಂಟ್ರಗಾಲಿ ಮಾಡಿಟ್ಕೊಳ್ತಕ್ಕಂಥದ್ದಾಗುತ್ತೆ. ಹುಷಾರ್. ಪಾಲುದಾರಿಕೆ ಅಡ್ವೈಸರ್ ಆಗಿರಿ. ಡನ್. ಗೌರ್ಮೆಂಟ್ ಅಡ್ವೈಸರ್, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಸ್ವಂತವಾಗಿ ಒಂದು ಸಣ್ಣ ಟೀ ಅಂಗಡಿನೋ, ಕಾಂಡಿಮೆಂಟೋ, ಜ್ಯೂಸು, ಹಣ್ಣು, ತರಕಾರಿ, ಎಸ್ ಒಂದು ಸಣ್ಣ ಮೆಸ್ಸು. ಏನು ಅಷ್ಟಮದಲ್ಲಿ ಶುಕ್ರ ಇದೆ ಅಂದಾಗ ರಾಶಿಯಾಧಿಪತಿ ಅಷ್ಟಮ ಅಂದ್ರೆ ಮುಳುಗುದ್ರು ಅಂತ. ಸ್ವಂತದಾಗಿ ಈಗೇನು ಮಾಡಬಾರ್ದು. ಹೈ ರಿಸ್ಕ್ ಏನಿದ್ರು. ಶನಿ ಸಾರ್ 6ನೇ ಮನೆ, ಶುಕ್ರ ಮಲಗಿದಾನೆ, ನೀವೇ ಮಲಗಿದ್ರಿ, ನಿಮ್ ಸುತ್ತಮುತ್ತಲು ತಿಂದ್ಕೊಂಡು ಹೋಗೋದು. ಹುಚ್ಚನ ಮದುವೆನಲ್ಲಿ ಉಂಡವ್ರೆ ಜಾಣ. ಎಚ್ಚರಿಕೆ. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. 2ನೇ ಮನೇಲಿ ಬೇರೆ ಚಂದ್ರ ನೀಚ, ಹಿಂದಿದ್ದವರೆಲ್ಲ ಮನೆಯವ್ರ ಮಾತು, ಕುಟುಂಬದವ್ರ ಮಾತು ತಲೆ ಕೆಡಿಸ್ತಕ್ಕಂಥದ್ದು. ಆದ್ರೂ ಗುರುದೃಷ್ಟಿ ಇರೋದ್ರಿಂದ ಸೂಪರ್. ಇನ್ನು ವೃಶ್ಚಿಕ ರಾಶಿ, ಶುಕ್ರ ಶುಭ ಕದಲಿದ್ದಾನೆ, ಸೂರ್ಯ 6ನೇ ಮನೆ, ಬುಧ 6ನೇ ಮನೆ. ಫ್ಯಾಂಟಾಸ್ಟಿಕ್. ಬಟ್ ಚೆಕ್ಮೇಟ್ ಆಗಿರೋದು 5, 8ನೇ ಮನೆಯಲ್ಲಿ ಕುಜ ಗುರು, ಶನಿ ಗುರು. ನಿಮ್ ಸುಖದಲ್ಲಿ ರಾಹು. ಖಂಡಿತ ಮನೆಯವ್ರ ವಿಚಾರ, ಒಡ ಹುಟ್ಟದವ್ರ ವಿಚಾರ, ಭೂಮಿ ವಿಚಾರ, ಅಲ್ಲೊಂದು ಏನೋ ಒಂದು ದಲ್ದಲ್ ಆಗ್ಬಿಟ್ಟಿದೆ. ಮಕ್ಕಳ ವಿಚಾರದಂತೂ ಗ್ಯಾರಂಟಿ ಏನಾದ್ರು ಒಂದ್ ಎಳೆದಾಟ, ವ್ಯವಹಾರದ ವಿಚಾರದಲ್ಲಿ ಒಂದ್ ಎಳೆದಾಟ, ದೂರದ ಕೆಲಸ, ದೂರದ ವ್ಯವಹಾರ. ನೀವು ಮನೆಯಲ್ಲಿ ದುಡ್ಡಿಡಬಾರ್ದು, ನೀವು ಯಾರಿಗೂ ಶೂರಿಟಿ ಕೊಡಬಾರ್ದು. ನೀವು ನಿಮ್ ತಮ್ಮ ಆಗ್ಲಿ, ನಿಮ್ ಗಂಡ ಆಗ್ಲಿ, ನಿಮ್ ಹೆಂಡತಿ ಆಗ್ಲಿ, ನಿಮ್ ಮಗಳಾಗ್ಲಿ, ನಿಮ್ ಮಗನಾಗ್ಲಿ ನಂಬಲೇಬೇಡಿ. ಈಗ ನಾನೇ ಬಂದ್ಬಿಟ್ಟೆ, ಬನ್ನಿ ಗುರುಗಳೇ, ಮೊನ್ನೆ ಒಂದ್ ಪ್ರಶ್ನಾ ಜಾತಕ ಹೇಳಿದ್ನಲ್ಲ, ಒಂದ್ 30 ಲಕ್ಷ ಇಲ್ಲ ಒಂದ್ 70 ಲಕ್ಷ ಎಡವಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಯಾರೋ ಏನೋ ಹೇಳ್ಬಿಟ್ಟು ಒಬ್ರಿಗೆ ನೀವು ನಂಬಲ್ಲ. ರಿಸರ್ವ್ ಬ್ಯಾಂಕ್ ಇಂದ ದುಡ್ಡು ಬಂದ್ಬಿಟ್ಟಿದೆ, ಅಕೌಂಟ್ ಅಲ್ಲಿ ದುಡ್ಡು ಬಂದ್ಬಿಟ್ಟಿದೆ, ರಿಸರ್ವ್ ಬ್ಯಾಂಕ್ ಇಂದ ಅದು ನಿಮಗೆ ಪರ್ಮಿಷನ್ ಕೊಡಿಸ್ತೇನೆ, ನನ್ನ ಅಕೌಂಟ್ ಬಂದ್ಬಿಟ್ಟಿದೆ, ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ 3 ಕೋಟಿವರೆಗೂ ತಗೊಂಡು ಪರಿಣಾಮ ಆಗ್ಬಿಟ್ಟಿದೆ ನಮ್ಮ ಮಕ್ಕಳ. ಈ ತರದ್ದು ಬರುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಬಂದಿದೆ ಅಂತ. ನೆನ್ಪಿಟ್ಕೊಳ್ಳಿ,
ನಮ್ಮ ಅಮಿತ್ ಶಾ, ನಮ್ಮ ನಿರ್ಮಲಕ್ಕ ಹೂವ ನಿಮ್ಮ 10 ರೂಪಾಯಿ ಅಲ್ಲ ಯಾರನೂ ಬಿಡಲ್ಲ ಎಮ್ಮ, ಎಲ್ಲ ಜೋಳಿಗೆ ತಗೊಂಡೋದಂಗೆ ಕರೆಕ್ಟ್ ಆಗಿರೋದನ್ನೇ ಇಟ್ಟಿದ್ರೆ ಅಟ್ಟು. ಆದ್ರೆ ಸಾಮಾನ್ಯರು ಸುಂಟ್ರಗಾಳಿ ತರ ಎಳ್ಕೊಂಡು ಹೋಗ್ತಿದೆ ಅಮ್ಮ. ಎಲ್ಲಿ ಬಡಿಬೇಕು ಅಲ್ಲಿ ಬಡಿಬೇಕು. ಅನಿಲ್ ಅಂಬಾನಿದ 6 ವರ್ಷ ಅವರ ಕೋಟಿಗೆ 670 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕ್ಬಿಟ್ಟು ರೈಟ್ ಆಫ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಕತೆ ನಮ್ಮಂತವ್ರು ಬರ್ತಾರೆ, ಎಲ್ಲೋ ಒಂದು ಬೇಕರಿ ಇಟ್ಕೊಂಡಿರೋ ಒಂದ್ ದಿನ ಒಂದು 5,000 10,000 20,000 ಕೆಲಸ ಮಾಡ್ತಿದ್ರೆ 20,000 6 ಲಕ್ಷ, ವರ್ಷಕ್ಕೆ 70 ಲಕ್ಷ. ತಗೊಳ್ಳಿ ನೋಟಿಸ್, ನೀನ್ ಇಷ್ಟ ಟ್ಯಾಕ್ಸ್ ಕಟ್ಬೇಕು, ಅಷ್ಟು ಟ್ಯಾಕ್ಸ್ ಕಟ್ಬೇಕು ಅಂತ. ವ್ಯಾಟೋ ಬಾಂಬ್ ಮಕ್ಕಳೇ, 1,000 ಕೋಟಿ 10,000 ಕೋಟಿ ಅಕೌಂಟ್ ಬಂದಿದೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕುಗಳು ಸುಮ್ಮನೆ ಕುತ್ಕೊಂಡಿದ್ದಾವೆ, ಇಮಿಡಿಯೇಟ್ ಹೈ ಅಲರ್ಟ್ ಆಗ್ತವೆ. ಇಂಥ ಕತೆ ಮಾಡಿಟ್ಕೊಬಿಟ್ಟಿದ್ದಾರೆ ಹೇಳ್ಬಿಟ್ಟು. ನಮ್ಗೆ ಅವ್ರು ಗೊತ್ತು, ರಿಸರ್ವ್ ಬ್ಯಾಂಕ್ ಗೊತ್ತು, ಒಳಗಡೆನೆ ಹೋಗಿದ್ವಿ, ಫೈಲ್ ಮೂವ್ ಮಾಡಿದ್ರು, 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿದ್ರು, ಅವ್ರು ಬಂದಿದ್ರು. ಇದೆಲ್ಲ ಸುಳ್ಳು ಕಂತೆ. ಒಬ್ಬ ಆತ ಈಗಲೂ 7 ವರ್ಷದಿಂದ, ನಾನು ಅವತ್ತೇ ಹೇಳಿದೆ 8,000 ಕೋಟಿ ಬಂದಿದೆ ಅಂತ ಹೇಳ್ಬಿಟ್ಟಿದ್ರು. ಬಂದಿದ್ದಾರೆ ರಾತ್ರಿ 10-10:30, ದಿಢೀರಂತ ಬರಬೇಕು, ನೋಡ್ಲೇಬೇಕು ಅಂತ. ಸರಿ ಬನ್ನಿ ಸರ್ ಅಂದೆ. ಬಂದ ತಕ್ಷಣ ಹೇಳೆ, ಯಾವುದೋ ಒಂದು ಕಪ್ಪು ವ್ಯವಹಾರದಲ್ಲಿ ಸಿಕ್ಕಾಕೊತ್ತಿ ಮುಳುಗೋಗ್ತೀಯ ನೀನು, ಅದರಿಂದ ಬಂದ್ಬಿಡು, ಅದಿಲ್ಲ ಅಂತ. ಇಲ್ಲ, ಇಲ್ಲಿ ನೋಡಿ, ಇವ್ರನ್ನ ನಾನು ಕಾಪಾಡಿ ಇಟ್ಟಿದ್ದೀನಿ, 6 ತಿಂಗಳಿಂದ ಇವ್ರ ಅಕೌಂಟಿಗೆ ಬಂದ್ಬಿಟ್ಟಿದೆ, ಹಾಗೆ ಹೀಗೆ, ನಿನ್ನ ಇಷ್ಟ ಸ್ವಾಮಿ ಅಂತ. 7 ವರ್ಷ ಆಯ್ತು ಮಕ್ಕಳೇ. ಕಳ್ಕೊಂಡಿರೋದು ಮಾತ್ರ ಕಡಿಮೆ ಅಂದ್ರು 1-3 ಕೋಟಿ. ಅವ್ರಿಗೆ ಸಿಗ್ಬೇಕು, ಇವ್ರು ಸಿಗ್ಬೇಕು, ಅಮಿತ್ ಶಾ ಆಯೋಗ, ಜೈ ಶಾ ಆಯೋಗ, ಈ ತರದೆಲ್ಲ ಸುಳ್ಳುಗಳು ಹೇಳ್ತಾರೆ. ನಮ್ ರಿಸರ್ವ್ ಬ್ಯಾಂಕ್ ಏನ್ ಕಡ್ಲೆಕಾಯಿ ತಿಂತಲ್ಲ ಇವತ್ತು, ಏನ್ ಫಾಸ್ಟ್ ಆಗಿ ಅಂದ್ರೆ ನೀವು ನಂಬಲ್ಲ, ನನಗೆ ತಿಂಗಳಿಗೆ 3 IT ನೋಟಿಸ್ ಬರುತ್ತೆ. ತಿಂಗಳಿಗೆ 3 IT ನೋಟಿಸ್ ಬರುತ್ತೆ, ನೀವು ನಂಬಲ್ಲ. ಇದಾವೆ, ಯಾವಾಗ್ಲೂ ಮಾಡಿದ್ದು, ಎಲ್ಲೋ ಮಾಡಿದ್ದು, ಯಾವತ್ತೋ ಮಾಡಿದ್ದು. ನಿಮ್ಮ ಅಕೌಂಟ್ ಅಲ್ಲಿ ಮೇ 1ನೇ ತಾರೀಕಿಂದ ನೆನ್ಪಿಟ್ಕೊಳ್ಳಿ, ಯಾವ್ಯಾವ ಅಕೌಂಟು ಇನ್ನೊಂದು. ದೈವವೇ ಅಂಬೋ ಮಾತೇ ಇಲ್ಲ. ಆ ಕೆಲ್ಸಕ್ಕೆ ಹೋಗ್ಬೇಡಿ, ವೃಶ್ಚಿಕ ಅಂತದ್ರಲ್ಲಿ ಸಿಕ್ಕಾಕೋತೀರಿ. ಸೊ ಅದರಿಂದ ಮನೇಲೆ ಕಳ್ರು. ಗುರು ಅಷ್ಟಮ ಅಂದ್ರೆ ಕುಟುಂಬೇ ಅಷ್ಟಮಂ ಅಂದ್ರೆ ನಿಮ್ ಮನೆಯವ್ರು ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ತಾರೆ, ನೀವು ನಮ್ದವ್ರು ಬೀದಿಗೆ ತಂದು ನಿಲ್ಲಿಸ್ತಾರೆ, ನಿಮ್ ಕುಟುಂಬದವ್ರು ಬೀದಿಗೆ ತಂದು ನಿಲ್ಲಿಸ್ತಾರೆ, ನಿಮ್ ಮಕ್ಕಳು ಬೀದಿಗೆ ತಂದು ನಿಲ್ಲಿಸ್ತಾರೆ, ನಿಮ್ ಬಂಧುಗಳು ಬೀದಿಗೆ ತಂದು ನಿಲ್ಲಿಸ್ತಾರೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯೇ ಅಷ್ಟಮಂ. ನೀವು ನಂಬದವರೆಲ್ಲ ಏನೂ ಮಾಡಲ್ಲ. ಈ 30 ದಿನ ಇನ್ನು ದಯಮಾಡಿ ಹೇಳ್ತಾನೆ, ಗುರು ಅತಿಸಾರ ಯೋಗದಲ್ಲಿ ಅದು ಉಚ್ಚ ಸ್ಥಾನಕ್ಕೆ ಈಸ್ ಕಮಿಂಗ್ ಬ್ಯಾಕ್ ಆಫ್ಟರ್ 12 years. ಅತಿಸಾರ ಯೋಗ ಹೆಂಗ್ ಬರ್ತಾನೆ ಅಂದ್ರೆ ನೀವು ನಂಬಲ್ಲ. ಈ ಕಮ್ಸ್ ಟು ಕಟಗದಿಂದ ಸಿಂಹದಿಂದ ಕಟಗದಿಂದ ಮತ್ತೆ ಮಿಥುನ, ಈ ಫೋರ್ಸ್ಗಳಲ್ಲಿ ಹಿಂಗ್ ಆಟ ಆಡ್ತಾನ. ಅದರಿಂದ ತುಂಬಾ ತಲೆ ಕೆಳಗಾಗುವಂತ ಕೆಲವೊಂದು ವಿಚಾರಗಳು ಬರುತ್ತೆ. ಶೂರಿಟಿ ಆಗೋದು, ಯಾವ್ದು ಟ್ರಸ್ಟ್ ಫಂಡು, ಇನ್ನೊಂದು ಫಂಡು, ಈ ತರದ್ದು ಬೇನಾಮಿ ದುಡ್ಡುಗಳು, ಬ್ಲ್ಯಾಕ್ ಮನಿ ದುಡ್ಡುಗಳು, ಏನೇನಕ್ಕೂ ಹೋಗ್ಬೇಡಿ. ವಿಚಾರಿಸಿ, ಲೀಗಲ್ ಆಗಿ ಕೇಳಿ. ಧುಮುಕ್ಬೇಡಿ. ಮರ್ಯಾದೆ ಕಳ್ಕೊಳ್ಳೋ ಸಮಯ ಈಗ, ನೀವು ಕಳೆದುಕೊಳ್ಳಲೇಬೇಕು. ಹೇಗೋ ಅದೊಂದು ಅವಮಾನದ ಸಮಯ. ಗುರು ಅಷ್ಟಮ ಅಂದ್ರೆ ಬಟ್ ಕುಟುಂಬ ಸ್ಥಾನವನ್ನು ನೋಡ್ತಿರೋದು ಮತ್ತೆ ಚೇತರಿಸ್ಕೊತೀರಿ. ಏನೂ ಆಗಲ್ಲ. ಊಟ, ಬಟ್ಟೆ, ವ್ಯವಸ್ಥೆ, ಬಂಗಾರ, ಆಭರಣ, ಅಲಂಕಾರ, ಟ್ರಾವೆಲ್ಲು, ಎಂಟರ್ಟೈನ್ಮೆಂಟ್, ಸಿಹಿ ಪದಾರ್ಥಗಳು, ಬೇಕರಿ, ಜ್ಯೂಸು, ಹಣ್ಣು, ತರಕಾರಿ, ಸೊಪ್ಪು, ಹೂವು, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಮ್ಯಾರೇಜ್ ಮಾಡಿಸೋದು, ಮ್ಯಾರೇಜ್ಗಳನ್ನ ಮೈಂಟೈನ್ ಮಾಡಿಸೋದು, ವೆಡ್ಡಿಂಗ್ ಡೆಸ್ಟಿನಿಗಳು, ಇಂಥವುಗಳಲ್ಲಿ ಇರತಕ್ಕಂಥ ಒಂದು ಭಾವ ಸೂಪರ್ಬ್ ಆಗಿರ್ತಕ್ಕಂಥದ್ದು. ಪರಿಶ್ರಮದ ಭಾವ. ಧನುಸು ರಾಶಿ ಸೂಪರ್. ಆದ್ರೆ ನಿಮಗೂ ಅಷ್ಟೇ 6ನೇ ಮನೇಲಿ ಶುಕ್ರ ದೊಡ್ಡದಾಗಿ ಕಾಣಿಸುತ್ತೆ. ಹುಷಾರಾಗಿ, ಸುಂದರವಾಗಿ ಕಾಣಿಸುತ್ತೆ. ಕಾಮಾತುರಣಂ ನಾ ಭಯಾನ ಲಜ್ಜ. ಹಾಗಂದ್ರೆ ಏನ್ ಗೊತ್ತಾ, ನಮಗೆ ಕೋರಿಕೆ ಹುಟ್ಟಿದ ಮೇಲೆ ಅದೆಷ್ಟಕ್ಕಾದ್ರೂ ಸರಿ, ಅದು ಯಾವ್ದಕ್ಕಾದ್ರೂ ಸರಿ, ಅದು ನಂದೇ ಕುಂದಿಸುತ್ತೆ. ಶುಕ್ರ ಲಾಭಂ, ಬಟ್ ಅವನು ನಿಮಗೆ ಬಾಧಕಂ. ಒಂಟಿ ಗುರು ಬೇರೆ. ಸೂರ್ಯ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದ್ಭುತವಾಗಿ ಕೂತಿದ್ರು, ಕುಜ ಶನಿ ಹೇಳ್ಕೊಂಡು ಗುರುನ್ ನೋಡ್ತಿದ್ದಾರೆ, ಶುಕ್ರನ್ ನೋಡ್ತಿದ್ದಾರೆ. ಅದರಿಂದ ದೊಡ್ಡ ಲಾಭ, ದೊಡ್ಡ ವ್ಯವಹಾರ, ದೊಡ್ಡದಾದ ಅಂದ, ಸುಂದರವಾದ ಅಂದ. ತಗೊಂಡೋಗಿ ನಿಮ್ಮನ್ನ ಪರಪುರುಷ, ಪರಸ್ತ್ರೀ, ಈ ತರದ್ದು ಸೆಳೆತಗಳು, ಪರದನ, ಇಂಥದನ್ನ ಮಾಡಿಸ್ತಾನೆ ಶುಕ್ರ. ಯಾರು ಹಾಳಾದ್ರೂ ನಾನು ಮಾತ್ರ ಚೆನ್ನಾಗಿರ್ಬೇಕು.
అందరూ బాగుండాలి గురుగారు, అది నేను ఒక్కడే ఉండాలి, ఇంಥದ್ದು ಹುಟ್ಟಿಸ್ತಾನೆ. ಎಚ್ಚರಿಕೆ, ತುಂಬಾ ಎಚ್ಚರಿಕೆ. ಮನೆಯಲ್ಲಿ ಸ್ತ್ರೀಯರ ಕಡೆ ಗಮನ, ಸ್ತ್ರೀಯರ ವಿಚಾರದಲ್ಲಿ ಅಕ್ಕ ತಂಗಿ, ಅತ್ತಿಗೆ ನಾದಿನಿ, ಹೆಂಡತಿ ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿ, ಅಮ್ಮನ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ, ಯಾವುದೋ ಒಂದು ಸ್ತ್ರೀ ವಿಚಾರದಲ್ಲಿ ಬಂಗಾರ ಕಳ್ಕೊಬಿಡ್ತೀರಿ. ಬಂಗಾರದ ಕಡೆ ಗಮನ ಇರ್ಲಿ, ಒಡವೆಗಳ ಕಡೆ ಗಮನ ಇರ್ಲಿ. ಯಾರೋ ಹೇಳಿದ್ರು ಅಂತ ವಜ್ರ ಎಲ್ಲ ಧರಿಸ್ಲಿಕ್ಕೆ ಹೋಗ್ಲೇಬೇಡಿ. ಧನುಸ್ಸು ರಾಶಿ ನೋಡ್ಬೇಕು, ಸುಮ್ನೆ ಅಲ್ಲ. ನಿಮ್ಮದು ಲಗ್ನ ಏನು, ರಾಶಿ ಏನು, ಶುಕ್ರ ಎಲ್ಲಿದ್ದಾನೆ, ಇದೆಲ್ಲ ನೋಡಿ. ಒಂದ್ ದೊಡ್ಡದ್ ಬೇಕು ಅಂದ್ರೆ ದೊಡ್ಡದ್ ಕಳ್ಕೋಬೇಕು. ಈಗ ನೋಡಿ, ಪಕ್ಕದ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಎಲ್ಲ ಬಿಟ್ಟು ಬಂದಿದ್ದೀನಿ ಸ್ವಾಮಿ, ನನ್ ಮನೆ ತೂತಾಗಿದೆ ಸ್ವಾಮಿ, ನನ್ನ ಕುಟುಂಬ ನೀವೇ ಸ್ವಾಮಿ ಅಂತಿದ್ದಾನೆ. ವಿಪರೀತ ರಾಜಯೋಗ ಅಂದ್ರೆ ಅದೇ, ಬರೆ ಇಟ್ಟು ಕೊಡುತ್ತೆ. ಸೊ ಧನಸ್ಸು ಜಾಗ್ರತೆ. ಬಟ್ ಎಲೆಕ್ಟ್ರಿಕಲ್ ಕೆಲಸ, ಲಿಫ್ಟು, ಮೈಂಟೆನೆನ್ಸು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಸಿವಿಲ್ ವರ್ಕ್ಸು, ಅಡ್ಮಿನಿಸ್ಟ್ರೇಷನ್ ವರ್ಕು, ದಂಡಾಧಿಕಾರಿ, ಪೊಲೀಸ್ ಅಧಿಕಾರಿ, ಗುಪ್ತಚರ ಇಲಾಖೆ. ಮನೆ ನೋಡಿ ಸ್ವಾಮಿ, ಹೇಳ್ತಲೇ ಇದ್ದೆ, ನನಗಿಂತ ರಾವಣಾಸುರ ಇಲ್ಲ ಅಂತ. ಯಾರು ಸನ್ಯಾಸಿಗಳು ಹಿಡ್ಕೊಂಡಿದ್ದಾರೆ ಸ್ವಾಮಿ. 1000 kg ಡ್ರಗ್ಸು, ಗಾಂಜಾ, ಲೊಟ್ಟು ಲೊಸ್ಕು ಸಿಕ್ಕಿದೆ. ಹೇಳ್ತಲೇ ಇದೆ, ತುಂಬಾ ಒಳ್ಳೆಯವರೇ ಹಾಕೋದು ಅಂತ. ಏನೇ ನಡೀತಿದೆ ನೋಡಿ. ಬ್ಯಾಂಕ್ ಮ್ಯಾನೇಜರ್ ಲಾಕರ್ ಅಲ್ಲಿ ಇರೋ ಬಂಗಾರ ಎತ್ಕೊಂಡು ಹೋಗ್ಬಿಟ್ಟು ಡಮಾಲು. ಇನ್ ಯಾರನ್ನ ನಂಬೋದು? ಇಂಥ ಕಥೆಗಳು. ಸೊ ಸ್ವಲ್ಪ ಹುಷಾರಾಗಿರಿ ಅಂತ ವ್ಯವಹಾರಗಳಲ್ಲಿ ನೋಡ್ಕೊಂಡು ಹೆಜ್ಜೆ ಇಡಿ. ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಸರ್ಜನ್, ಡೆಂಟಲ್ ಸರ್ಜನ್ ಸೂಪರ್, ಆರ್ಥೋಪೆಡಿಕ್ ಸರ್ಜನ್ ಸೂಪರ್, ಪೋಸ್ಟ್ಮಾರ್ಟಮ್ ಸರ್ಜನ್, ಫಿಸಿಯೋಥೆರಪಿಸ್ಟ್, ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಭಾವಾರ್ಥದ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಕರ ರಾಶಿ ನೋಡಿ, ಶುಕ್ರ ತುಂಬಾ ಚೆನ್ನಾಗಿದ್ದಾನೆ. ಅಷ್ಟಮಾಧಿಪತಿ ಸುಖದಲ್ಲಿದ್ದಾಗ ಸುಟ್ಟಾಗ್ತಾನೆ ನೋಡಿ. ಚೆನ್ನಾಗಿರೋದು ಸೂಪರ್, ಚೆನ್ನಾಗಿದೆ ಅಂತ ದುಡ್ಡು ಬಂದಿದೆ, ಬುರುಡೆ ಗಟ್ಟಿ ಇದೆ ಅಂತ ಬಂಡೆಗಲ್ಲು ಚಚ್ಕೊಳ್ಳೋದಲ್ಲ. ಶುಕ್ರ ಚೆನ್ನಾಗಿದ್ದಾನೆ. ಶನಿ ಕುಜ ಚೆನ್ನಾಗಿದ್ದಾರೆ, ಸೂಪರ್. ರಾಹು ಚೆನ್ನಾಗಿದ್ದಾನೆ, ಸೂಪರ್. ಗುರು ಮರೆನಲ್ಲಿದ್ದಾನೆ, ಸೂಪರ್. ಆದ್ರೆ ಸುಖಕಾರಕ ಅಷ್ಟಮಕ್ಕೆ ಬಂದಾಗ, ಷಷ್ಟಾಧಿಪತಿ ಸುಖಕ್ಕೆ ಬಂದಾಗ ಸುಡೋದೆ. ಅಂದ್ರೆ ಬೇರೆ ತೀರದ ಆಸೆ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಟೆಂಡರ್ಸು, ಲಂಚ ತಗೊಳ್ಳೋದು, ಮಾಡಿಸ್ಕೊಡ್ತೀನಿ ಅನ್ನೋದು, ಏನೇನೋ ಮಾಡಕ್ ಹೋಗ್ಬೇಡಿ ಸ್ವಾಮಿ. ದೊಡ್ಡ ಮನೆ, ದೊಡ್ಡ ಆಸೆ, ದೊಡ್ಡ ಬಂಗಾರ, ದೊಡ್ಡ ಪಾರ್ಟಿ, ಯಾರೋ ಕೊಡ್ತೀನಿ, ಇನ್ನೊಂದು, ಇದು ಯಾವುದು ಬೇಡ. ಅದೊಂದು ನೋಡ್ಕೊಳ್ಳಿ. ನೀವ್ ಯಾರನ್ನಾದ್ರೂ ನೋಡಿ, ಅಂದವಾಗಿರೋರೆಲ್ಲ ಆನಂದವಾಗಿಲ್ಲ, ಆನಂದವಾಗಿರೋರೆಲ್ಲ ಅಂದವಾಗಿಲ್ಲ. ಆನಂದ ಅಂದ್ರೆ ಏನು? ಇರೋದ್ರಲ್ಲಿ ತೃಪ್ತಿ. ಅಂದ ಅಂದ್ರೆ ಒಂದು ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆ. ನೀವು ನೋಡಿ, ಅವ್ರಿಗೆ ಬರಬಾರ್ದ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಮನೆಯಲ್ಲಿ ಮಕ್ಕಳೇ ಕಳ್ರು. ನಮ್ ಗುರುಗಳು, ನೀವು ನಂಬಲ್ಲ, ಎಷ್ಟು ದೊಡ್ಡವ್ರು ಗೊತ್ತಾ? ಮಕ್ಕಳೇ ಚೋರ್ ಗುರು, ಚಂಡಾಳ ಶಿಷ್ಯರುಗಳು. ಒಬ್ಬೊಬ್ರದ್ದು ಕತೆ ಕೇಳ್ತಿದ್ರೆ ಓ ರಾಮ, ಆ ಮನುಷ್ಯ ಒಳಗಡೆ ಕೊರಗೋದು ದೇವರಿಗೆ ಗೊತ್ತು. ಏನೋ ಬೇಡ ಅನ್ಸ್ಬಿಟ್ಟಿದೆ. ಎಂತ ಅರಮನೆ ಗೊತ್ತಾ? ಒಂದು 100 ಜನಕ್ಕೆ ಒಂದೇ ಬಾರಿಗೆ ಊಟ ಹಾಕ್ಬೋದು ಅಂತ ಮನೆ. ನಂಬ್ತೀರಾ? ಕುಳಿತುಕೊಂಡ್ರೆ 100 ಜನಕ್ಕೆ ಊಟ, ಸರ್ವೆಂಟ್ ಕ್ವಾರ್ಟರ್ಸ್ ಕುಳಿತುಕೊಂಡು ಕಣ್ಣೀರು ಬರುತ್ತೆ. ಸೊ ಮಕರ ಈ ತರದ್ದು ಇನ್ನು ಒಂದಿದೆ, ಜಾಗ್ರತೆ. ಮಿಕ್ಕಂತೆ ರಿಯಲ್ ಎಸ್ಟೇಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು, ಬಂಗಾರ ಇರ್ಬೋದು, ಕಲಾವಿದರು ಇರ್ಬೋದು. ಬ್ಯೂಟಿಫುಲ್ ವಾರ. ಕುಂಭರಾಶಿ 3ನೇ ಮನೆ ಸೂರ್ಯ, ಜಾಕ್ಪಾಟ್. ಶುಕ್ರ 4ನೇ ಮನೆ, ಜಾಕ್ಪಾಟ್. ಗುರು 5ಮ ಸ್ಥಾನ, ಜಾಕ್ಪಾಟ್. ಬುಧ ಒಬ್ಬ ತಲೆ ಕೆಡಿಸ್ತಾನೆ. ಒಂಟಿ ಗುರು ಮಕ್ಕಳ ವಿಚಾರದಲ್ಲಿ ನೋವು ಕೊಡ್ತಾನೆ. ನೋಡೋಕೆ ಆಳ್ ನೋಡಿದ್ರೆ ಅಲಂಕಾರ, ಏನು ಬ್ರಹ್ಮಾಂಡ ಗೊತ್ತೇನೋ ಅಂತ. ಆದ್ರೆ ತುಂಬಾ ತನ್ನವರು, ತನ್ನ ಕುಟುಂಬ, ಆ ಒಂದು ವಿಚಾರದಲ್ಲಿ ಓಡಿದ್ರಲ್ಲ ಸ್ವಾಮಿ. ನನ್ನವರು ನಿಮ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಕುಂಭಕ್ಕೆ ನೀವು ಸ್ವಾರ್ಥಗಳಾಗ್ಬಿಟ್ಟು ಎಲ್ಲ ಬಿಟ್ಟೆದ್ದು ಓಡ್ಬೇಕು. ನೀವು ಒಬ್ಬರೇ ಬದುಕೋದು ಕಲಿಬೇಕು. ನಾನು ನೋಡಿದಾಗ 100ರಲ್ಲಿ ಯಾರೋ ಒಬ್ರು, 1000ದಲ್ಲಿ 2, ಲಕ್ಷದಲ್ಲಿ 5 ಜನ, ಕೋಟಿನಲ್ಲಿ 100 ಜನ, ಇಷ್ಟೇ. ಇನ್ ಮಿಕ್ಕದ ಕುಂಭರಾಶಿಯವರೆಲ್ಲ ನಮ್ದು ಕೊಡು ಮಾಡು, ಹಿಂಗೆ ಹಂಗೆ ಎಲ್ಲರೂ ಇರ್ಬೇಕು. ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಮ್ಮ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಗಂಡ. ಏನ್ ಸಿಕ್ತು ಕಡೆಗೆ ಕುಂಭ?
ಅದೊಂದು ಸ್ವಲ್ಪ ಜಾಗ್ರತೆ. ಬಟ್ ಗುರುಗಳಾಗಿದ್ದೀರಿ, ವೈದಿಕರಾಗಿದ್ದೀರಿ, ಉಪನಿಷತ್ತು, ಟೀಚರು, ಲೆಕ್ಚರರು, ಪ್ರೊಫೆಸರು, ಯೋಗ ಮಾಸ್ಟರ್, ಡಾನ್ಸ್ ಮಾಸ್ಟರ್, ಮ್ಯೂಸಿಕ್ ಮಾಸ್ಟರ್, ಜ್ಯೋತಿಷ್ಯ, ಪೌರೋಹಿತ್ಯ, ಆಧ್ಯಾತ್ಮಿಕ, ಇಂಥ ಒಂದು ಉದ್ಯೋಗ ಕೆಲಸ ಕಾರ್ಯಗಳಲ್ಲಿದ್ದೀರಿ. ಅದ್ಭುತ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಕರ್ಕೊಂಡು ಹೋಗುತ್ತೆ. ಚೆನ್ನಾಗಿದೆ. ಒಳ್ಳೆ ಊಟ ತಿಂತೀರಿ, ಒಳ್ಳೆ ಬಟ್ಟೆ ತಿಂತೀರಿ, ಮನೆಯಲ್ಲಿ ಶುಭ ಕಾರ್ಯಗಳು, ಸಿಂಗಾರಮಯ, ಶೃಂಗಾರಮಯ. ಯಸ್. ಇನ್ನು ಮೀನ ರಾಶಿ, 3ನೇ ಮನೆ ಅಧಿಪತಿ 3ನೇ ಮನೆ, ಸೂಪರ್. ಅಷ್ಟಮ ಅಧಿಪತಿ 3ನೇ ಮನೆ, ರಸಂ ಭೋಗಂ ಅನ್ನೋದನ್ನ ಶುಕ್ರನಿಂದ ನೋಡ್ತಾನೆ. ಅವನು ಭಾಗ್ಯವನ್ನು ನೋಡ್ತಿದ್ದಾನೆ. ಸೂಪರ್. ಭಾಗ್ಯವನ್ನ, ಅದೃಷ್ಟದ ವಾರ, ಲಕ್ಷ್ಮೀ ವಾರ, ಲಕ್ಷ್ಮೀ ಕಟಾಕ್ಷದ ವಾರ, ಸಂಗಾತಿಯಿಂದ ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಲೀಗಲ್ಲು, ಪೊಲೀಸು, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್. ಆಮೇಲೆ ಕುಜ ಶನಿ ಜೊತೆ ಶುಕ್ರನನ್ನ ನೋಡ್ತಾನೆ. ಬಂಗಾರ, ಅಲಂಕಾರ, ಎಂಟರ್ಟೈನ್ಮೆಂಟ್, ಈವೆಂಟು, ಹೋಟೆಲು, ದೊಡ್ಡದಾದಂಥ ಒಂದು ಮನೆಗಳು ನಿರ್ಮಾಣ, ವಿಲ್ಲಾಗಳು, ತೋಟಗಾರಿಕೆ, ದೊಡ್ಡದಾಗಿ ಅಗ್ರಿಕಲ್ಚರ್ ಮಾಡಿಸ್ತಕ್ಕಂಥದ್ದು, ಹೈನುಗಾರಿಕೆ ಮಾಡ್ತಕ್ಕಂಥದ್ದು, ತೋಟಗಾರಿಕೆ, ಅರಣ್ಯ ಇಲಾಖೆ, ವುಡ್ ಸ್ಕಲ್ಪ್ಚರ್ಸ್, ಶಿಲ್ಪಕಲಾ, ಚಿತ್ರಕಲಾ, ಪೇಂಟಿಂಗ್, ಡಿಸೈನಿಂಗ್, ಆರ್ಕಿಟೆಕ್ಚರ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಲೈಟಿಂಗ್, ದೊಡ್ಡ ಬಣ್ಣ ಬಣ್ಣದ ಲೈಟುಗಳು, ಅಲಂಕಾರ, ಗೃಹ ಉಪಯೋಗಿ ವಸ್ತುಗಳು, ಫರ್ನಿಚರ್ಗಳು, ಇಂಟೀರಿಯರ್ಸ್, ಇವುಗಳ ಮಾರಾಟ, ತಯಾರಿಸುವುದು, ಕೊಡುವುದು, ಇಡುವುದು, ಜನಗಳನ್ನ ತೃಪ್ತಿಪಡಿಸುವುದು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ. ಆದರೆ ಷಷ್ಠೇ ಧನಸ್ಥಾನಂ, ಸ್ವಲ್ಪ ಟ್ಯಾಕ್ಸ್ಗಳು, ಪೆನಾಲ್ಟಿಗಳು, ಖರ್ಚುಗಳು ಜಾಸ್ತಿ, ಮಾತು ಉಗ್ರ ಆಗುತ್ತೆ. ನಿಮ್ಮನ್ನು ಯಾರೋ ಕೆದಕ್ತಾರೆ, ಅದೊಂದುಂಟು. ಎಚ್ಚರಿಕೆ, ಕೆದಕ್ತಾರೆ. ಷಷ್ಠೇ ಧನಸ್ಥಾನಂ ಆಸ್ಪೆಕ್ಟಿಂಗ್ 8th house. ಬಟ್ ಗುರು ದೃಷ್ಟಿ ಇರೋದನ್ನ ಭಾರ ತೊಂದರೆಗಳು ಹೋಗುತ್ತೆ. ಯಾರೋ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಕೆದಕ್ತಾರೆ, ಚುಚ್ತಾರೆ, ಗಾಯ ಮಾಡ್ತಾರೆ. ಯಾವಾಗ ಆ ಮಾತಿಗೆ ಹೌದು ಅಲ್ಲಿ ಕೇಳಿಬೇಡಿ. ಯಾರಾದ್ರೂ ನಿಮ್ ಬಗ್ಗೆ ಕಮೆಂಟು. ಮೊನ್ನೆ ಕೂಡ ಒಂದು ತಾಯಿ ನಾನೇ ಹೇಳ್ದೆ, ನಿನ್ ಮಗಳಿಗೆ ಏನೋ ಮಾಡ್ತೀಯ ನೀನು. ಇನ್ನೂ ಒಂದು ಹೆಣ್ಮಗು ದೊಡ್ಡ ಕಲಾವಿದೆ. ಗುರುಗಳೇ ಎಲ್ರು ಹಿಂಗಂತಾರೆ. ಕಲಾವಿದೆ ಆದ್ಮೇಲೆ ಹಾಗೆಯೇ ಆ ರಂಗವೇ ಹಾಗೆ ಮುಟ್ಟಿ ಮುಟ್ಟಿ ನೋಡ್ತಾರೆ ಗುರುಗಳೇ. ಮಾತಾಡಿ ಒಂಥರ ಐ ಕ್ಯಾನ್ ಫೀಲ್ ದಟ್. ಅವ್ರು ಬಯಸೋದೇ ನನ್ನ ದೇಹನ ಅಂತ. ಮಧ್ಯಾಹ್ನ ಆ ರಂಗಕ್ಕೆ ಹೋದೆ. ದೊಡ್ಡ ಕಲಾವಿದೆ, ಇಂಟರ್ನ್ಯಾಷನಲ್ ಫೇಮಸ್ ಆರ್ಟಿಸ್ಟ್. ಇಟ್ಸ್ ನಾಟ್ ಲೆಸ್ ದೆನ್ ಕ್ರೂಸ್ ಅನ್ನೋದು ಲೆಕ್ಕಕ್ಕಿಲ್ಲ. ಎಂದಕ್ಕೂ ಗುರುಗಾರು ಈ ತರ ಅಂತ ನೀವು ಎಂದಕ್ಕೆ ತೀಸ್ಕೊಂಡು ನಾವು ಇಷ್ಟೇ ಹೇಳಿದ್ವಿ. ಏನಕ್ಕೆ ತಗೋದು ನನ್ನ ಮಗಳೇ? ಬಿಟ್ಟು ಬರ್ಬೇಕಿತ್ತು, ಸಾಕು ಅನ್ನೋದು ಬರ್ಬೇಕಿತ್ತು. ಇನ್ನಷ್ಟು ಬೇಕು ಅನ್ನೋದು ಎಲ್ಲರೂ ನೋಡ್ಬೇಕು. ಅದಾಗೆಯೇ ನನ್ನ ಮಗಳು ಮದುವೆ ಮಾಡಿಲ್ಲ, ಎಲ್ರು ಹಂಗಂತಾರೆ. ಏನು ನೀನು ಅಂಬಾನಿ ಮಗಳು, ಟಾಟಾ ಮೊಮ್ಮಗಳು, ನನ್ನ ಮೊಮ್ಮಗಳು ಅಂತ. ಐಶ್ವರ್ಯಗೆ 38ಕ್ಕೆ ಮದುವೆ ಆಯ್ತು. 300 ಕೋಟಿ ಇತ್ತು ಕಡಿಮೆ ಅಂದ್ರು ಅವತ್ತಿನ ಕಾಲಘಟ್ಟಕ್ಕೆ. ವಿಶ್ವಸುಂದರಿ, ಹೆಸರುಗಳು, ಕಾಂಟ್ರಾಕ್ಟ್ಗಳು ಏನಿಲ್ಲ. ಇನ್ನು ಮದುವೆಯಾದ ಗಂಡನ ಆಸ್ತಿ ಎಷ್ಟು, ಅವ್ರ ಅತ್ತೆ ಮಾವನ ಆಸ್ತಿ ಎಷ್ಟು, ಆ ಬ್ಯಾಕ್ ಗ್ರೌಂಡ್ ಎಷ್ಟು, ಇವನ್ಗೆ ಅಷ್ಟೆಲ್ಲ ಇದೆ. 38ಕ್ಕೆ ಮದುವೆ. ಅಷ್ಟು ವಿಶ್ವಸುಂದರಿಗೆ ಇಲ್ಲೇನೋ ತಯ್ಯ ಈ ರೀತಿಯ ಮಾಡೋದು. ಅವ್ರೇನಂತಾರೆ, ಇವ್ರೇನಂತಾರೆ, ಈಗೇನಂತಾರೆ. ನೀವು ಅರ್ಧ ಪ್ರಪಂಚದಲ್ಲಿ 190 ಜನ ಇವತ್ತು ನೀವು ಶಾಪಗ್ರಸ್ತರು. ಏನಕ್ಕೆ ಗೊತ್ತಾ? ಬೇರೆಯವ್ರೇನಂತಾರೆ ಅದು ಕೇಳೋಕೆ ಹೋಗ್ಬಾರ್ದು, ಅಂತ ಜಾಗಕ್ಕೆ ಹೋಗ್ಬಾರ್ದು. ಬೇರೆ ಬಗ್ಗೆ ಕೇಳೋರ ಹತ್ರ ನೀವು ಫ್ರೆಂಡ್ಶಿಪ್ ಇಟ್ಕೋಬೇಡಿ. ಹೇಗಿದ್ದೀರಿ? ಚೆನ್ನಾಗೇ ಇದ್ದೀನಿ. ಹೇಗಿದ್ದೀರಿ? ಇನ್ನೇನಾದ್ರೂ ಹೇಳು. ಇನ್ನೇನಿದೆ? ಮಗಳು ಹೇಗೆ? ಗಂಡ ಹೇಗೆ? ಏನ್ ಬಿಸ್ನೆಸ್ ಮಾಡ್ತಾರೆ? ಎಷ್ಟು ಇನ್ಕಮ್ ಬರುತ್ತೆ? ನಿನ್ಗೇನಾಗ್ಬೇಕು? ನನ್ಗಿಲ್ಲ, ನೀನ್ ಕೊಡ್ತೀಯಾ? ಇವೆಲ್ಲ ನೀವು ಕೇಳಲ್ಲ. ಅಂತವ್ರು ಕೇಳ್ಕೊಂಡು ಜಲ್ದಿ ಓಡಿಸ್ಕೊಂಡು ತೂತುಗಳು ಮಾಡ್ಕೊಂಡು ಗುರುಗಳೇ ಹೆಂಗೆ ನೀವು ಇದೆ ಮೀನರಾಶಿ ಅಂತದ್ ಮಾಡಿಸುತ್ತೆ ನಿಮ್ಮನ್ನ ಈ ಒಂದು ವಾರ. ಹಿಂಗಂತೆ ನೀವು ಬದುಕೋ ದಾನೆ ನಡೆದಿದ್ ಬದುಕು. ಹೋಗಿ ಮಕ್ಕಳೇ ನೆಮ್ಮದಿಯಾಗಿ ಬದುಕಿ, ಏನೂ ಆಗೋಲ್ಲ. ಧರ್ಮವೇ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಚಿಂತಿಸಬೇಡಿ, ಚೆನ್ನಾಗಿದೆ. ಫಂಟಾಸ್ಟಿಕ್ ವಾರ. ಈ ರೈಲ್ವೇಸು, ರಿಯಲ್ ಎಸ್ಟೇಟ್, ದೊಡ್ಡ ಪ್ರಾಜೆಕ್ಟ್ಗಳು, ಪೆಟ್ರೋಕೆಮಿಕಲ್ಸು, ಸ್ಪೈಸಸ್ಸು, ಮ್ಯಾನುಫ್ಯಾಕ್ಚರಿಂಗು, ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್, ಮೆಷಿನರಿ ಸರ್ವಿಸಿಂಗ್, ಅದ್ಭುತವಾಗಿರತಕ್ಕಂಥ ಒಂದು ವಾರ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.